ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಬ್ರಾಹ್ಮಣ ಮಹಾಸಭಾ ಕೈಕಂಬ ವಲಯ ಇದರ ಷಷ್ಠಮ ವರ್ಷದ 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ವಲಯದ ಸರ್ವ ಸದಸ್ಯರು ಕೂಡ ಬ್ರಾಹ್ಮಣ್ಯದ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವ ನೆಲೆಯಲ್ಲಿ ಆರಂಭಗೊಂಡಂತಹ ಬ್ರಾಹ್ಮಣ ಮಹಾಸಭಾ ಕೈಕಂಬ ವಲಯ ಈ ಕೈಕಂಬ ಪರಿಸರದ ಎಲ್ಲ ಸಮುದಾಯದ ಬ್ರಾಹ್ಮಣರನ್ನು ವಿಶೇಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ಈ ಪರಿಸರದಲ್ಲಿರ್ತಕ್ಕಂತಹ ಶಿವಳ್ಳಿ, ಕೋಟ, ಹವ್ಯಕ ಹಾಗೆ ಎಲ್ಲ ವರ್ಗದವರನ್ನು ಸೇರಿ ನಾವೊಂದು ಈ ಸಮುದಾಯವನ್ನು ಮುನ್ನಡೆಸಬೇಕು. ಇಲ್ಲಿರುವಂತಹ ಎಲ್ಲ ಬ್ರಾಹ್ಮಣರಿಗೂ ನಮ್ಮ ಸಂಘಟನೆಯ ಮೂಲಕ ಆಗುವ ಕಾರ್ಯಕ್ರಮಗಳಿಂದ ನಮ್ಮ ಚೈತನ್ಯವನ್ನು ಹೆಚ್ಚಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಈ ಸಂಘಟನೆ ಪ್ರಾರಂಭಗೊಂಡಿದೆ. ಶ್ರೀ ಎಂ ಹರಿರಾವ್ ಕೈಕಂಬ ಇವರ ಸ್ಥಾಪಕಾಧ್ಯಕ್ಷರಾಗಿ ಈ ಸಂಘಟನೆ 6 ವರ್ಷಗಳ ಇವತ್ತು 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಕಾಲಿಟ್ಟಿದೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ವಿಪ್ರವರ್ಗದವರನ್ನು ಪ್ರಪ್ರಥಮವಾಗಿ ಎಲ್ಲ ಮಹನೀಯರನ್ನು ಹಾಗೂ ಮಹಿಳೆಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ಬ್ರಾಹ್ಮಣ ಮಹಾಸಭಾ ಕೈಕಂಬ ವಲಯದ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಸನ್ನರಾವ್ ಇವರು ಇವತ್ತು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇವತ್ತು ಆಶೀರ್ವಚನ ನೀಡಲಿಕ್ಕಿರುವವರು ಶ್ರೀ ಮಾಧವ ಭಟ್, ಆನುವಂಶಿಕ ಅರ್ಚಕರು ಹಾಗೂ ಪವಿತ್ರ ಪ್ರಾಣಿಗಳು, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ, ಹಾಗೂ ಸಭಾಧ್ಯಕ್ಷತೆ ವಹಿಸಲಿಕ್ಕಿರುವವರು ಶ್ರೀ ವಾಸುದೇವರಾವ್ ಕುಡುಪು, ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟೇಶ್ ನಾವಡ, ಹಾಗೂ ಗೌರವ ವಂದನೆಯನ್ನು ಸ್ವೀಕರಿಸಲಿಕ್ಕಿರುವವರು ಡಾಕ್ಟರ್ ಸತ್ಯಕೃಷ್ಣ ಭಟ್ ಹಾಗೂ ಸತ್ಯಶಂಕರ್ ಭಟ್ ಹಾಗೂ ಶ್ರೀ ನಿತ್ಯಾನಂದರಾವ್ ಇವರು ವೇದಿಕೆಗೆ ಆಗಮಿಸಬೇಕು. ಅಧ್ಯಕ್ಷರವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಎಂ ಹರಿರಾವ್ ಕೈಕಂಬ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಧ್ಯಕ್ಷರಾದ ಪ್ರಸನ್ನರಾವ್ ಅವರು ಅತಿಥಿಗಳನ್ನು ಆಸನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ಮಾಡ್ತಾರೆ. ಸಮಷ್ಟಿ ಹಿತಚಿಂತನೆಯ ಸಮುದಾಯ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸಮಸ್ತ ಜನರ ಕಲ್ಯಾಣವನ್ನು ಬಯಸುವುದಿದ್ದರೆ ಅದು ಬ್ರಾಹ್ಮಣ ವರ್ಗ ಎನ್ನುವಂಥದ್ದು ವೇದಕಾಲದಿಂದಲೂ ಕೂಡ ಅದು ಜನಮನ್ನಣೆಯನ್ನು ಪಡೆದಂತಹ ಮಾತು. ಹಾಗಾಗಿ ಎಲ್ಲರ ಹಿತಚಿಂತನೆಯಲ್ಲಿ ನಮ್ಮ ಸಂಘಟನೆಯನ್ನು ಸುದೃಢಗೊಳಿಸುವಂತಹ ನೆಲೆಯಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ನಮ್ಮೆಲ್ಲರಲ್ಲೂ ಕೂಡ ಆಂತರ್ಯದಲ್ಲಿ ಚೈತನ್ಯವನ್ನು ತುಂಬಬಲ್ಲಂತಹ ಭಗವಂತನನ್ನು ಪ್ರಪ್ರಥಮವಾಗಿ ಪ್ರಾರ್ಥಿಸಿ ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಆರಂಭ ಮಾಡ್ತಾ ಇದ್ದೇವೆ. ಶ್ರೀ ಶಶಾಂಕ್ ರಾವ್ ನರಿಕಳ ಇವರು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿಸನ್ನುತ ಪದ
ಕುಂಜರಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಕುಂಜರಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ. ವಿಘ್ನ ನಿವಾರಕ ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ ಶಶಾಂಕರಿಗೆ ಧನ್ಯವಾದ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಶ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. 6ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ, ಅದರ ಸಂಪೂರ್ಣ ಮಾಹಿತಿ ನಮಗೆಲ್ಲರಿಗೂ ಈ ಪರಿಸರದಲ್ಲಿದೆ. ಹರಿರಾಯರ ಸ್ಥಾಪಕಾಧ್ಯಕ್ಷತೆಯೊಂದಿಗೆ ಪ್ರತಿ ವರ್ಷ ಅಧ್ಯಕ್ಷ ಕಾರ್ಯದರ್ಶಿಗಳ ಪದಾಧಿಕಾರಿಗಳ ಒಂದು ತಂಡ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. 18 ಜನರ ಸ್ಥಾಪಕ ಸದಸ್ಯರೊಂದಿಗೆ ಪ್ರಾರಂಭಗೊಂಡಂತಹ ಬ್ರಾಹ್ಮಣ ಮಹಾಸಭಾ ಶ್ರೀ ರಾಮಚಂದ್ರ ಶಬರಾಯ ಹಿರಿಯ ಶಿಕ್ಷಕರು ಅವರ ಅಧ್ಯಕ್ಷತೆಯೊಂದಿಗೆ ಪ್ರಾರಂಭಗೊಂಡು 10 ಹಲವು ಸಮಾಜಮುಖಿ ನಮ್ಮ ಉದ್ದೇಶ ಒಂದಷ್ಟು ಸೇವೆ ಜನಸಾಮಾನ್ಯರಿಗೂ ತಲುಪಬೇಕು, ವಿಶೇಷವಾಗಿ ನಮ್ಮ ಸಂಘಟನೆ ಬಲಗೊಳ್ಳಬೇಕು ಅಂತ. ಆ ನೆಲೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ಅದಲ್ಲದೆ ಆರೋಗ್ಯ ಇನ್ನಿತರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಮುಖ್ಯವಾಗಿ ಕೆಲವು ವರ್ಷಗಳಲ್ಲಿ ನಾವು ಗಮನಿಸಿದ್ದೇವೆ, ಶ್ರೀ ಹರಿದಾಸ್ ಭಟ್ರವರಿಂದ ಭಾಗವತ ಸಪ್ತಾಹ, ಕಳೆದ ವರ್ಷ ನಾರಳ ಮಠದಲ್ಲಿ ರಾಮಾಯಣ ಸಪ್ತಾಹ, ಅದಲ್ಲದೆ ಸುತ್ತಮುತ್ತ ನಡೆದಂತಹ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವಗಳಲ್ಲಿ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಆರ್ಥಿಕ ಸಹಕಾರ ಹಾಗೂ ಸೇವಾ ಸಹಕಾರದೊಂದಿಗೆ ಸಂಘಟನೆಯ ಕಾರ್ಯಗಳಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಂಡಿರುವಂಥದ್ದು. ಪ್ರತಿ ವರ್ಷ ಪೊಳಲಿಯ ಜಾತ್ರೆಯ ಸಂದರ್ಭದಲ್ಲಿ ತುಪ್ಪದ ದೀಪದ ಸೇವೆಯನ್ನು ಸರ್ವ ಸದಸ್ಯರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿದೆ. ಅದಲ್ಲದೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ನೈತಿಕ ಮೌಲ್ಯಗಳು ಇನ್ನಷ್ಟು ಗಟ್ಟಿಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ತುಳಸಿ ಸಂಕೀರ್ತನೆಯ ಒಂದು ಪರಿಕಲ್ಪನೆಯನ್ನು ಯಾರೆಲ್ಲ ಈ ವಲಯದ ಮನೆಗಳಲ್ಲಿ ಆಹ್ವಾನ ಮಾಡಿರ್ತಾರೋ ಅವರ ಮನೆಗಳಲ್ಲಿ ಹೋಗಿ ಸಂಕೀರ್ತನೆಯನ್ನು ಮಾಡಿ ನಾವು ಇನ್ನಷ್ಟು ವಿಶೇಷವಾಗಿ ಮಹಿಳೆಯರ ಘಟಕದ ಸರ್ವ ಸದಸ್ಯರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿ ಆ ತುಳಸಿ ಸಂಕೀರ್ತನೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಕ್ಕಳಲ್ಲಿ ಅಂತಹ ಒಂದು ಸಂಸ್ಕಾರವನ್ನು ಬಲಗೊಳಿಸಬೇಕು, ಬ್ರಾಹ್ಮಣ್ಯದ ರಕ್ಷಣೆ ಆಗಬೇಕು. ಹಾಗಾಗಿ ನಮ್ಮ ಮನೆಗಳಲ್ಲಿ ಅಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಕೆಲವು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದಲ್ಲದೆ ಈ ವರ್ಷ ಇಲ್ಲಿ ವಲಯವನ್ನು ಬಿಟ್ಟು ಬಹಳಷ್ಟು ದೇವಸ್ಥಾನಗಳಲ್ಲಿ, ಇಲ್ಲಿಯ ಪಲ್ಲಿಪಾಡಿ ಲಕ್ಷ್ಮೀ ನರಸಿಂಹ ಗೋಪಾಲಕೃಷ್ಣ ದೇವಸ್ಥಾನ, ಆಲಂಗಾರು ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ನಡ್ಡಂತಾಡಿ ಮಠ, ಸೋದೆ ವಾದಿರಾಜ ಮಠದ ವಾಮವಧು ಹತ್ತಿರದಲ್ಲಿರ್ತಕ್ಕಂತಹ ನಡ್ಡಂತಾಡಿ ಮಠದ ದೀಪೋತ್ಸವ ಸಂದರ್ಭದಲ್ಲಿ, ರಂಗಪೂಜೆಯ ಸಂದರ್ಭದಲ್ಲಿ ಸಂಕೀರ್ತನೆ, ಇದೆಲ್ಲ ವಿಶೇಷವಾಗಿ ನಮ್ಮನ್ನು ಆ ಕ್ಷೇತ್ರಕ್ಕೆ, ಅದಲ್ಲದೆ ಗುರುಪುರದ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಕೂಟ ಮಹಾಜಗತ್ತಿನ ಮಹಿಳಾ ಸಂಘಟನೆಯೊಂದಿಗೆ ನಡೆದಂತಹ ಸಂಕೀರ್ತನಾ ಸೇವೆಯಲ್ಲಿ ಕೂಡ ನಮ್ಮ ಭಜನಾ ಆ ಸಂಕೀರ್ತನೆಯ ತಂಡ ಭಾಗವಹಿಸಿದೆ. ಇದಷ್ಟು ಉತ್ಸಾಹ ತುಂಬಿ ಕೆಲಸವನ್ನು ಸದಸ್ಯರು ಮಾಡ್ತಾ ಇದ್ದಾರೆ. ಅದಲ್ಲದೆ ಬಹಳಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಮಿಂದ ಆಗುವಂತಹ ಸೇವೆಯನ್ನು ಸಲ್ಲಿಸಬೇಕು ಎನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ವಿಶೇಷವಾಗಿ ಬ್ರಾಹ್ಮಣ್ಯಕ್ಕೆ, ಬ್ರಾಹ್ಮಣ್ಯದ ರಕ್ಷಣೆಯಲ್ಲಿ ನಮ್ಮಿಂದ ಏನಾಗಬೇಕು, ಆ ನೆಲೆಯಲ್ಲಿ ಈ ಸಂಘಟನೆಯನ್ನು ಇನ್ನಷ್ಟು ಬಲಗೊಳಿಸಬೇಕು ಎನ್ನುವಂತಹ ಉದ್ದೇಶ ಇಟ್ಟುಕೊಂಡು 6ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಇವತ್ತು ಈ 6ನೇ ವಾರ್ಷಿಕ ಉತ್ಸವ ಸಮಾರಂಭ ಶ್ರೀ ಪ್ರಸನ್ನರಾವ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಎಲ್ಲ ಅತಿಥಿ ವರೇಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ವೆಂಕಟೇಶ್ ನಾವುಡವರು ಮುಂದೆ ಸೇರಿಕೊಳ್ಳಿಕ್ಕಿದ್ದಾರೆ. ಇವರನ್ನೆಲ್ಲ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತೇಳಿ ಸ್ಥಾಪಕ ಸದಸ್ಯರಾದಂಥ ಶ್ರೀ ಗಜಾನನ್ ಭಟ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬ್ರಾಹ್ಮಣ ಮಹಾಸಭಾ ಕೈಕಂಬ ಇದರ 6ನೇ ವರ್ಷದ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವ ಅಂತಂದರೆ ಒಂದು ವರ್ಷ ನಾವೇನು ಕಾರ್ಯವನ್ನು ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ನಾವು ಹೇಗೆ ನಮ್ಮ ಹೆಜ್ಜೆಯನ್ನು ಇಡಬೇಕು ಎನ್ನುವಂಥದ್ರ ಬಗ್ಗೆಲ್ಲ ಒಂದು ಆತ್ಮಾವಲೋಕನವನ್ನು ಮಾಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮ
ಸಮಾಜದ ಎಲ್ಲ ಬಾಂಧವರನ್ನು ಒಟ್ಟಿಗೆ ಸೇರಿಸಿ ಒಂದು ಸಂತಸದಲ್ಲಿ ಭಾಗಿಯಾಗಿ ಈ ಒಂದು ವಾರ್ಷಿಕ ಉತ್ಸವವನ್ನು ಆಚರಣೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಾದದ ಬಲವನ್ನು ತುಂಬುವುದಕ್ಕಾಗಿ ಹತ್ತಿರದ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪವಿತ್ರ ಪಾಣಿಗಳು ಮತ್ತು ಆನುವಂಶಿಕ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ವೇದಮೂರ್ತಿ ಮಾಧವ್ ಭಟ್ ಅವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು ಬಹಳ ಸಂತೋಷವನ್ನು ನೀಡಿದೆ. ಮಾಧವ್ ಭಟ್ರೆ, ನಿಮಗೆ ತುಂಬು ಹೃದಯದ ಸ್ವಾಗತವನ್ನು ನಮ್ಮ ಬ್ರಾಹ್ಮಣ ಮಹಾಸಭಾದ ಎಲ್ಲ ಸದಸ್ಯರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ, ಸಂಘದ ಬೆನ್ನೆಲುಬಾಗಿರ್ತಕ್ಕಂತಹ ವೇದಮೂರ್ತಿ ಶ್ರೀಪತಿ ಆಚಾರ್ಯ ಅವರು ಶಾಲನ್ನು ಹೊದಿಸಿ ಫಲಪುಷ್ಪವನ್ನು ನೀಡುವುದರೊಂದಿಗೆ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದಂಥ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಇಂದಿನ ಸಮಾರಂಭದ ಅಧ್ಯಕ್ಷರು ಶ್ರೀ ವಾಸುದೇವರಾವ್ ಕುಡುಪು, ವೃತ್ತಿಯಲ್ಲಿ ಅಧ್ಯಾಪಕರು. ಅಂತಿಂತಹ ಅಧ್ಯಾಪಕರಲ್ಲ, ಬಹಳ ಕ್ಲಿಷ್ಟ ವಿಷಯವಾದಂತಹ ಗಣಿತದ ಅಧ್ಯಾಪಕರು. ಗಣಿತದ ಅಧ್ಯಾಪಕರಾಗಿದ್ದು ಎಲ್ಲಿ ಅಂತ ಕೇಳಿದರೆ ಹತ್ತಿರದ ಬಜ್ಪೆಯ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಯಲ್ಲಿ. ಸಾಮಾನ್ಯವಾಗಿ ಅಧ್ಯಾಪಕನಾದಂಥವರು ವಿದ್ಯಾರ್ಥಿಗಳ ಮನವನ್ನು ಗೆದ್ದಾಗ ಅವರು ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ. ಅಂತಹ ಒಂದು ಶೈಕ್ಷಣಿಕವಾಗಿ ಕೌಶಲ್ಯವನ್ನು ಹೊಂದಿ ಎಲ್ಲ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಕಾರಣೀಕರ್ತರಾದಂಥವರು ನಮ್ಮ ವಾಸುದೇವರಾವ್ ಅವರು. ಇವರು ಕರ್ನಾಟಕ ಸರ್ಕಾರದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಇದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಹೆಮ್ಮೆ. ಕೇವಲ ಶಿಕ್ಷಕರಾಗಿ ಮಾತ್ರ ಅವರು ಉಳಿದಿಲ್ಲ, ಸಮಾಜದಲ್ಲಿ ಸಾಂಸ್ಕೃತಿಕ ಇರಬಹುದು, ಶೈಕ್ಷಣಿಕವಾಗಿರಬಹುದು, ಧಾರ್ಮಿಕವಾಗಿರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳ ಸಂಘಟಕರಾಗಿ, ಸಂಯೋಜಕರಾಗಿ, ನಿರೂಪಕರಾಗಿ ಖ್ಯಾತಿಯನ್ನು ಗಳಿಸಿದಂಥವರು ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂತಹ ವಾಸುದೇವರಾವ್ ಕುಡುಪು ಅವರನ್ನು ಬಹಳ ಸಂತಸದಿಂದ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀ ಎಂ ಹರಿರಾವ್ ಅವರು ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳುತ್ತಾ ಇದ್ದೇನೆ. ಇನ್ನು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು. ಪೊಳಲಿ ಎಂದಾಕ್ಷಣ ನಮಗೆ ನೆನಪಿಗೆ ಬರತಕ್ಕಂಥದ್ದು ಶ್ರೀ ವೆಂಕಟೇಶ್ ನಾವುಡ ಅವರ ಹೆಸರು. ಉದ್ಯಮಿಯೂ ಹೌದು. ಏನು ತಾನು ಸಂಪಾದನೆಯನ್ನು ಮಾಡ್ತಾನೋ ಅದರಲ್ಲಿ ಒಂದಿಷ್ಟು ಭಾಗವನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವಂತಹ ಮನೋಸಂಕಲ್ಪವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಜೊತೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿ, ಅದರ ಜೊತೆಯಲ್ಲಿ ಯಕ್ಷಗಾನ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ಕಲೆಯಾದಂತಹ ಯಕ್ಷಗಾನದ ಪ್ರೋತ್ಸಾಹಕರಾಗಿ ಅಲ್ಲಿ ಒಂದು ಯಕ್ಷ ಮಿತ್ರರು ಎನ್ನುವಂತಹ ಒಂದು ಬಳಗವನ್ನು ಕಟ್ಟಿಕೊಂಡು ಅನೇಕ ಪೌರಾಣಿಕ ಪ್ರಸಂಗಗಳನ್ನು ಪ್ರತಿ ವರ್ಷ ಅಲ್ಲಿ ಆಡಿಸುವುದರ ಜೊತೆಯಲ್ಲಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಸಜ್ಜಿತವಾಗಿ ಸಂಘಟಿಸುವುದರಲ್ಲಿ ವೆಂಕಟೇಶ್ ನಾವುಡರು ಎತ್ತಿದ ಕೈ. ಅವರು ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ರಘುಪತಿ ಭಟ್
ಕೊಳಂಬೆ ಇವರು ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಮುಂದೆ ಶ್ರೀ ನಿತ್ಯಾನಂದರಿದ್ದಾರೆ. ಹತ್ತಿರದ ಎಡಪದವು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಹವನ್ನು ತಣಿಸಿರ್ತಕ್ಕಂತಹ ವ್ಯಕ್ತಿ. ಬಹಳ ಶಾಂತ ಸ್ವಭಾವದ ಶ್ರೀಯುತ ನಿತ್ಯಾನಂದರು ಎಲ್ಲ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿ. ಅವರು ನಮ್ಮಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಮುಂದಕ್ಕೆ ನಮ್ಮ ಸಂಘದ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಸುಧೀರ್ ರಾವ್ ಅವರು ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವೈದ್ಯೋ ನಾರಾಯಣೋ ಹರಿ ಅಂದರೆ ವೈದ್ಯರನ್ನ ನಾವು ದೇವರಿಗೆ ಸಮಾನ ಅಂತ ಭಾವಿಸ್ತೇವೆ. ನಮ್ಮ ಮುಂದೆ ವೈದ್ಯರಿದ್ದಾರೆ. ಶ್ರೀ ಸತೀಶ್ ಶಂಕರ್ ಇವರು ಗಂಜಿ ಮಠದಲ್ಲಿ ಭಾಮಾ ಕ್ಲಿನಿಕ್ ಎನ್ನುವಂತಹ ಕ್ಲಿನಿಕ್ಕನ್ನು ನಡೆಸ್ತಾ ಇದ್ದು ಅನೇಕ ವೈದ್ಯಕೀಯ ಶಿಬಿರಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಬ್ರಾಹ್ಮಣ ಸಮಾಜದ ಬಗ್ಗೆ ಸಂಘಟನೆ ಬಗ್ಗೆ ಅಪಾರ ಒಲವನ್ನು ಹೊಂದಿರತಕ್ಕಂತಹ ವೈದ್ಯರಾದಂಥ ಆಯುರ್ವೇದ ವೈದ್ಯರಾಗಿರ್ತಕ್ಕಂಥ ಶ್ರೀ ಸತೀಶ್ ಶಂಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಡಾಕ್ಟರ್ ಸತೀಶ್ ಶಂಕರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಪ್ರಸನ್ನರಾವ್ ಇವರು ನಮ್ಮ ಅಧ್ಯಕ್ಷರು. ಅವರಿಗೆ ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಇರ್ತಕ್ಕಂಥವರು ನಮ್ಮವರೇ. ಶ್ರೀಯುತ ಎಂ ಹರಿರಾವ್. ಹರಿಯಣ್ಣ ಅಂತಂದ್ರೆ ಎಲ್ಲರಿಗೂ ಗೊತ್ತು. ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಮಾತ್ರವಲ್ಲ, ಸಮಾಜದ ಬೇರೆ ಬೇರೆ ಎಲ್ಲ ಜಾತಿ ಎಲ್ಲದನ್ನ ಮೀರಿ ನಿಂತಿರ್ತಕ್ಕಂಥವರು ಹರಿಯಣ್ಣ. ಅವರನ್ನು ಎಲ್ಲರೂ ಪ್ರೀತಿಸ್ತಾರೆ. ಜನಾನುರಾಗಿ ಹೌದು, ಉದಾರ ಮನೋಭಾವನೆಯಿಂದ ದಾನವನ್ನು ಮಾಡ್ತಕ್ಕಂತಹ, ಸಕಲ ಕಲೆಗಳಿಗೆ ಆಶ್ರಯವನ್ನು ನೀಡ್ತಕ್ಕಂತಹ ಎಂ ಹರಿರಾವ್ ಅವರು ನಮ್ಮ ಈ ಒಂದು ಸಂಘದ ಸ್ಥಾಪಕಾಧ್ಯಕ್ಷರು ಅಲ್ಲದೆ ಈ ಒಂದು ಬ್ರಾಹ್ಮಣ ಮಹಾಸಭಾ ಕೈಕಂಬ ಇದಕ್ಕೆ ಕಾರ್ಯಾಲಯ ಕಾರ್ಯಸ್ಥಾನವನ್ನು ಒದಗಿಸಿರ್ತಕ್ಕಂಥವರು ಶ್ರೀಯುತ ಎಂ ಹರಿರಾವ್ ಅವರು. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಎಂ ಶಬರಾಯರು, ರಾಮಚಂದ್ರ ಶಬರಾಯರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಪ್ರಸನ್ನರಾವ್ ಯಾವುದೇ ಒಂದು ಸಂಘ ಸಂಸ್ಥೆಯ ನಾಯಕತ್ವವನ್ನು ವಹಿಸ್ಕೊಳ್ಳೋದು ಅಂತಂದರೆ ಅದನ್ನು ಸಮರ್ಥವಾಗಿ ಮುನ್ನಡೆಸೋದು ಅಂದರೆ ಬಹಳ ಒಂದು ಸವಾಲಿನ ಒಂದು ಕಾರ್ಯ. ಯಾಕೆಂತ ಕೇಳಿದರೆ ವಿಭಿನ್ನ ಮನಸ್ಸಿನ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರನ್ನ ಒಂದುಗೂಡಿಸಿಕೊಂಡು ಇಡೀ ವರ್ಷ ಆ ಒಂದು ಕಾರ್ಯಕ್ರಮವನ್ನು ಸದಾ ಸಂಘಟಿಸ್ತಾ ಆ ಒಂದು ಏನು ನಮ್ಮ ಸಭಾ ಇದೆ ಅದನ್ನು ಮುಂದುವರಿಸುವಂಥದ್ದು ಒಂದು ಸವಾಲು. ಅಂಥ ಸವಾಲನ್ನು ಬಹಳ ತಾಳ್ಮೆಯಿಂದ ಶಾಂತಚಿತ್ತರಾಗಿ ನೆರವೇರಿಸಿಕೊಂಡು ಹೋಗ್ತಾ ಇರತಕ್ಕಂತಹ ನಮ್ಮವರೇ ಆದಂತಹ ಶ್ರೀಯುತ ಪ್ರಸನ್ನರಾವ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ಸೂರ್ಯನಾರಾಯಣ್ ಭಟ್ ಇವರು ನಮ್ಮ ಸಭಾದ ಉಪಾಧ್ಯಕ್ಷರು. ದಯವಿಟ್ಟು ಅವರಿಗೆ ಶಾಲನ್ನು ಹೊದಿಸಿ
ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಬ್ರಾಹ್ಮಣ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ರಾಮಚಂದ್ರ ಶಬರಾಯರಿದ್ದಾರೆ, ಲಕ್ಷ್ಮೀನಾರಾಯಣ ಉಡುಪರಿದ್ದಾರೆ, ಭಾಸ್ಕರ್ ರಾವ್ ನರಿಕಳ ಅವರಿದ್ದಾರೆ, ಅನಂತರ ಶ್ರೀಪತಿ ಆಚಾರ್ಯರು. ಇವರೆಲ್ಲರೂ ತಮ್ಮ ಮಾರ್ಗದರ್ಶನ ಎಲ್ಲದರೊಂದಿಗೆ ಈ ಒಂದು ಮಹಾಸಭಾವನ್ನು ಇಷ್ಟೊಂದು ಎತ್ತರಕ್ಕೆ 6 ವರ್ಷಗಳನ್ನು ಪೂರೈಸುವುದರಲ್ಲಿ ಇವರ ಎಲ್ಲ ಸಹಕಾರ ಅಮೋಘವಾದದ್ದು. ಅದನ್ನು ಸ್ಮರಿಸಿಕೊಳ್ತಾ ಅವರನ್ನು ಸಹಿತ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಈ ಒಂದು ಸಮಾರಂಭದಲ್ಲಿ ನಮ್ಮ ಸಮಾಜದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ಭಾಸ್ಕರ ಭಟ್ರಿದ್ದಾರೆ, ದಿನೇಶ್ ಭಾಗವತರಿದ್ದಾರೆ, ಆನಂತರದಲ್ಲಿ ರಾಮಚಂದ್ರ ಮಾಸ್ಟರ್ ಇದ್ದಾರೆ, ಪುತ್ತೂರಾಯರಿದ್ದಾರೆ. ಹೀಗೆ ಎಲ್ಲರ ಹೇಳ್ತಾ ಹೋದರೆ ನನಗೆ ಸಮಯವೇ ಸಾಕಾಗೋಲ್ಲ. ಬ್ರಾಹ್ಮಣ ಸಮಾಜದ ಕುಟುಂಬದಿಂದ ಆಗಮಿಸಿರ್ತಕ್ಕಂತಹ ಪ್ರತಿಯೋರ್ವ ಸದಸ್ಯರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಾವುದೋ ಒಂದು ಸಮಿತಿಯ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ಇಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ನಾವೆಲ್ಲ ಹೆಗಲು ಕೊಟ್ಟು ದುಡಿಬೇಕು. ಆದ ಕಾರಣ ನಾವೆಲ್ಲ ಆ ಒಂದು ಸಂಕಲ್ಪವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಾವು ಭಾಗಿಯಾಗೋಣ ಎನ್ನುವಂತಹ ಆಶಯದೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೊತೆಯಲ್ಲಿ ಒಂದು 10 ನಿಮಿಷಗಳ ಕಾಲ ನನಗೆ ಬೇರೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಿರ್ವಹಿಸಲಿಕ್ಕೆ ನಾನೀಗ ನಿಮ್ಮ ಮುಂದೆ ಇದ್ದೇನೆ. ನಾನು ನಿನ್ನೆ ದಿವಸ ಹಾಸನದಿಂದ ಪ್ರಯಾಣವನ್ನು ಮಾಡಿಕೊಂಡು ಬಂದೆ. ಇಲ್ಲಿಗೆ ಬಂದು ಈಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ. ಇದಕ್ಕೆ ಸಹಕರಿಸಿರುವಂತಹದ್ದು ನನ್ನ ಆರೋಗ್ಯ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ದೇವರು ಎಂತಹ ಸಂಪತ್ತನ್ನು ನಮಗೆ ಒದಗಿಸಿದ್ರೂ ಸಹಿತ ಆ ಸಂಪತ್ತನ್ನು ಅನುಭವಿಸಲಿಕ್ಕೆ ನಮಗೆ ಯೋಗ ಬೇಕು. ಆ ಯೋಗ ಯಾವಾಗ ಬರುತ್ತೆ ಅಂತ ಕೇಳಿದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ. ಇವತ್ತು ಮಧ್ಯಾಹ್ನ ಸವಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸಿಹಿ ತಿಂಡಿಯನ್ನು ಮಾಡಿದ್ದಾರೆ. ಆ ಸಿಹಿಯನ್ನು ತಿನ್ನಲಿಕ್ಕೆ ನನಗೆ ಆಸೆ ಆಗ್ತಾ ಇದೆ. ಆದರೆ ತಿನ್ಲಿಕ್ಕೆ ಹೋದರೆ ಏನಾಗ್ತಾ ಇದೆ ಕೇಳಿದರೆ, ನನ್ನ ದೇಹದಲ್ಲೇ ನಾನು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಿಬಿಟ್ಟಿದ್ದೇನೆ. ತಿನ್ನಲಿಕ್ಕೆ ಯೋಗ ಇಲ್ಲ. ಯಾಕೆ ಕೇಳಿದರೆ ನನ್ನ ಆರೋಗ್ಯ ಹಾಳಾಗಿದೆ. ಇನ್ನು ಸಾರನ್ನು ತಿನ್ಲಿಕ್ಕೆ ಹೋಗುವ ಅಂತಂದರೆ ಅಲ್ಲಿ ಉಪ್ಪನ್ನು ಹಾಕಿದ್ದಾರೆ, ಉಪ್ಪನ್ನು ತಿನ್ನುವಾಗಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ. ಅಂಥ ರುಚಿಕರವಾದಂಥ ಅಡುಗೆಯ ರುಚಿಯನ್ನು ಹೆಚ್ಚಿಸ್ತಕ್ಕಂಥ ಉಪ್ಪನ್ನು ಸೇವಿಸಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಕಾರಣ ನನ್ನ ಆರೋಗ್ಯ ಹಾಳಾಗಿದೆ ಅಲ್ವಾ? ಹಾಗಾದರೆ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಮುತುವರ್ಜಿಯನ್ನು, ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇವೋ ಇಲ್ಲವೋ ಅಂತ ಕೇಳಿದರೆ, ನಾವು ಪ್ರತಿಯೊಬ್ಬರೂ ಸಹಿತ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಕಾಳಜಿಯನ್ನು ನಾವು ವಹಿಸ್ತಾ ಇದ್ದೇವೆ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೇವೆ, ಒಳ್ಳೊಳ್ಳೆ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡ್ತೇವೆ, ಯೋಗವನ್ನು ಮಾಡ್ತೇವೆ, ವೈದ್ಯರ ಬಳಿ ಆಗಾಗ ಹೋಗಿ ಸಲಹೆಯನ್ನು ಪಡಿತೇವೆ. ಏನೇ ಮಾಡಿದರೂ ಸಹಿತ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ. ಹೊರಗಿನ ಶತ್ರುಗಳು ನಮ್ಮ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಮಯವನ್ನು ಕಾಯ್ತಾ ಇರ್ತವೆ. ಯಾರು ಹೊರಗಿನ ಶತ್ರುಗಳು ಅಂತ ಕೇಳಿದರೆ, ಇವತ್ತು ಆಹಾರ ಪದಾರ್ಥಗಳು ವಿಷಪೂರಿತವಾಗಿದೆ. ನಮ್ಮ ಮಕ್ಕಳಿಗೆ ನಾವು ಜಂಕ್ ಫುಡ್ಗಳ ದಾಸರನ್ನಾಗಿ ಮಾಡ್ತಾ ಇದ್ದೇವೆ. ಆ ಜಂಕ್ ಫುಡ್ಗಳು ವಿಷ ಪದಾರ್ಥದಿಂದ ಕೂಡಿರ್ತವೆ. ಅದಲ್ಲದೆ ಮನುಷ್ಯನ ದುರಾಸೆ ಎನ್ನುವಂಥದ್ದು ಪ್ರತಿಯೊಂದು ವಸ್ತುಗಳಿಗೂ ಸಹಿತ ಕಲಬೆರಕೆಯನ್ನು ಮಾಡಿಸ್ತಾ ಇದೆ. ಇಂತಹ ಆಹಾರವನ್ನು ಸೇವಿಸಿದಂತಹ ನಮಗೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆ ನಮಗೆ ಬರ್ತದೆ. ಇಷ್ಟೇ ಅಲ್ಲ, ಕಲುಷಿತವಾದಂತಹ ವಾತಾವರಣ ಇರಬಹುದು. ಪ್ರತಿಯೊಂದು ಸಹಿತ ನಮ್ಮ ಮೇಲೆ ಆಗಾಗ ನಮ್ಮ ಆರೋಗ್ಯದ ಮೇಲೆ ದಾಳಿಯನ್ನು ನಿರ್ವಹಿಸ್ತಾ ಇದೆ. ಇಷ್ಟಕ್ಕೆ ನಿಂತಿಲ್ಲ. ನಾವು ಎಷ್ಟೇ ಬುದ್ಧಿವಂತರು ಅಂತ ನಾವು ಹೇಳ್ಕೊಳ್ಬಹುದು, ಆದರೆ ನಿನಗಿಂತ ಬುದ್ಧಿವಂತ ನಾನಿದ್ದೇನೆ ಅಂಥೇಳಿ ಪ್ರಕೃತಿ ನಮ್ಮ ಮುಂದೆ ಪ್ರತಿಯೊಂದು ಕ್ಷಣದಲ್ಲಿ ಸವಾಲನ್ನು ಒಡ್ತಾ ಇದೆ. ನಾವು ಎಂದೂ ಕೇಳರಿಯದೇ ಹೋದಂಥ ಕೊರೋನಾ ಯೋಚನೆ ಮಾಡಿ, ಎಂತಹ ಒಂದು ಕಾಯಿಲೆ ಇಡೀ ಪ್ರಪಂಚವನ್ನೇ ಸ್ತಬ್ಧಗೊಳಿಸಿತು. ಅಂತಹ ಕಾಯಿಲೆಗಳು ಎಬೋಲಾವಂತೆ, ಪಕ್ಷಿ ಬರ್ಡ್
ಫ್ಲೂ ಇಂಥದ್ದೆಲ್ಲ ಅನೇಕ ಕಾಯಿಲೆಗಳು. ಇಂತಹ ಕಾಯಿಲೆಗಳು ಬರ್ತಾ ಇದೆ. ಇಂತಹ ಕಾಯಿಲೆಗಳು ಬಂದಾಗ, ಅಥವಾ ನಾವು ಬೆಳಗ್ಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ವಾಕಿಂಗ್ ಅಂತೇಳಿ ಹೋಗ್ತಾ ಇರ್ತೇವೆ, ಅಥವಾ ನಮ್ಮ ವಾಹನದಲ್ಲಿ ನಾವು ಬಹಳ ಜಾಗೃತರಾಗಿ ನಾವು ವಾಹನವನ್ನು ಚಲಾಯಿಸ್ತಾ ಇರ್ತೇವೆ. ಯಾರೋ ಮಾಡಿದ ತಪ್ಪಿನಿಂದಾಗಿ ಏನಾಗತ್ತೆ ಕೇಳಿದರೆ ಅಪಘಾತಕ್ಕೆ ನಾವು ಒಳಗಾಗ್ತೇವೆ. ಹೀಗೆ ನಾವು ಅಪಘಾತಕ್ಕೆ ಒಳಗಾದಾಗ ಅಥವಾ ಕಾಯಿಲೆ ಪೀಡಿತರಾದಾಗ ಬೇಜವಾಬ್ದಾರಿಯನ್ನು ನಾವು ತೋರಿದಲ್ಲಿ ಆ ಕಾಯಿಲೆ ಎನ್ನುವಂಥದ್ದು ಉಲ್ಬಣಿಸಿ ಅದು ಮಾರಣಾಂತಿಕವಾಗಿ ಪರಿಗಣಿಸಬಹುದು. ಹಾಗಾಗಿ ಯಾವುದೇ ಒಂದು ಕಾಯಿಲೆಗಳು ಬಂದಾಗ ಬೇಜವಾಬ್ದಾರಿತನವನ್ನು ತೋರಿಸದೆ ನಾವೇನು ಮಾಡಬೇಕಾಗತ್ತೆ, ವೈದ್ಯರ ಬಳಿ ಹೋಗಬೇಕಾಗತ್ತೆ. ಹಿಂದಿನ ಕಾಲದಲ್ಲಾದರೆ ಒಂದು ಊರಿಗೆ ಒಬ್ಬರು ವೈದ್ಯರು ಇರ್ತಿದ್ರು, ಅವರೇ ಎಲ್ಲ ಕಾಯಿಲೆಗಳಿಗೆ ಮದ್ದನ್ನು ಕೊಡ್ತಾ ಇದ್ರು. ಈಗ ಹಾಗಲ್ಲ. ನಾವೆಲ್ಲ ಏನಾದರೂ ಕಾಯಿಲೆಗಳು ಬಂದಾಗ ಬಹಳಷ್ಟು ಆತಂಕಗೊಳ್ತೇವೆ. ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಭೇಟಿಯನ್ನು ಕೊಡ್ತೇವೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಅಂತಂದರೆ ಅಲ್ಲಿ ಬಹಳಷ್ಟು ಬಂಡವಾಳವನ್ನು ಹೂಡಿರ್ತಾರೆ. ನೋವು ರಹಿತ ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಾರೆ. ಮತ್ತು ದೇಹದ ಪ್ರತಿಯೊಂದು ಅಂಗಾಂಗಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞ ವೈದ್ಯರಿರ್ತಾರೆ. ಇಲ್ಲಿ ಹೋಗಿ ನಾವು ಚಿಕಿತ್ಸೆಯನ್ನು ಪಡೆಯೋದು ಅಂತಂದರೆ ಇವತ್ತು ವೈದ್ಯಕೀಯ ವೆಚ್ಚ ಬಹಳ ದುಬಾರಿ ಆಗ್ತಾ ಇದೆ. ಒಂದು ಹಾರ್ಟ್ ಸರ್ಜರಿ ಆಗಬೇಕು ಅಂತಂದರೆ 7-8 ಲಕ್ಷ ರೂಪಾಯಿ ಬೇಕಾಗತ್ತೆ. ಕ್ಯಾನ್ಸರ್ನಂತಹ ಕಾಯಿಲೆ ಬಂದರೆ ಎಷ್ಟು ಹಣ ಇದ್ದರೂ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಹಣ ಇದ್ದರೆ ಏನಾಗುತ್ತೆ, ನಾವು ನಮ್ಮ ಹತ್ರ ಇರ್ತಕ್ಕಂಥ ಹಣದಿಂದ ಯಾವುದೇ ಕಾಯಿಲೆ ಬಂದರೂ ನಾವು ಅದನ್ನು ನಿಭಾಯಿಸ್ತೇವೆ ಎನ್ನುವಂತಹ ಮನೋಭಾವನೆಯಲ್ಲಿರ್ತೇವೆ. ನಾವು ಎಷ್ಟೇ ಹಣವನ್ನು ಮಾಡಿಟ್ಟರೂ ಸಹಿತ ಇಂತಹ ಕಾಯಿಲೆಗಳು ಬಂದಾಗ ಈ ಕಾಯಿಲೆಯ ಚಿಕಿತ್ಸೆಗೆ ಆ ಹಣವನ್ನು ನಾವು ಉಪಯೋಗಿಸ್ತಾ ಬಂದರೆ ಹಣ ಎನ್ನುವಂಥದ್ದು ಬರಿದಾಗ್ತದೆ. ಕೆಲವರ ಹತ್ರ ಬೇಕಾದಷ್ಟು ಶ್ರೀಮಂತರಾಗಿರೋದಿಲ್ಲ. ನಾವು ಮಧ್ಯಮ ವರ್ಗದವರು. ನಮಗೆ ಬರ್ತಕ್ಕಂತಹ ಒಂದು ಹಿತಮಿತ ಆದಾಯದಲ್ಲಿ ನಮ್ಮ ಜೀವನವನ್ನು ಸಾಗಿಸಬೇಕು. ಹಾಗಾದರೆ ನಾವೆಲ್ಲರೂ ಏನು ಮಾಡಬೇಕು ಅಂತ ಕೇಳಿದರೆ, ನಾವೆಲ್ಲ ಜಾಗೃತರಾಗಬೇಕು. ಆರೋಗ್ಯದ ವಿಚಾರ ಬಂದಾಗ ಯಾವ ಶ್ರೀಮಂತರಿಗೂ ನಾನು ಕಡಿಮೆ ಇಲ್ಲ. ಅದಕ್ಕಾಗಿ ಒಂದು ಪರ್ಯಾಯ ಮಾರ್ಗವನ್ನು ನಾವು ಹುಡುಕಿಕೊಳ್ಬೇಕು. ಅದಕ್ಕೆ ಪರ್ಯಾಯ ಮಾರ್ಗ ಅಂತಂದರೆ ಆರೋಗ್ಯ ವಿಮೆ. ಆರೋಗ್ಯ ವಿಮಾ ಪಾಲಿಸಿಗಳನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು. ಆರೋಗ್ಯ ವಿಮಾ ಪಾಲಿಸಿಯನ್ನು ಹೊಂದೋದ್ರಿಂದ ಏನು ಲಾಭ ಅಂತ ಕೇಳಿದರೆ, ಇಂತಹ ಅಪಘಾತಗಳು ಆದಾಗ ಅಥವಾ ಮಾರಣಾಂತಿಕ ಕಾಯಿಲೆಗಳು ಬಂದಾಗ ಪಾಲಿಸಿಯ ಷರತ್ತಿಗೊಳಪಟ್ಟು, ನೆನಪಿಟ್ಕೊಳ್ಳಿ, ಪಾಲಿಸಿಯ ಷರತ್ತು ಎನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ, ನಿಯಮ ನಿಬಂಧನೆಗಳಿಗೆ ಒಳಪಟ್ಟು ನಾವು ಆ ಒಂದು ಕಾಯಿಲೆಯ ಚಿಕಿತ್ಸೆಗೆ ಏನು ಖರ್ಚು ಮಾಡಿರ್ತೇವೆ ಆ ಹಣವನ್ನು ವಿಮಾ ಕಂಪನಿಯಿಂದ ಮರಳಿ ಪಡೆಯುವಂತಹ ವ್ಯವಸ್ಥೆಯನ್ನು ನಾವು ಆರೋಗ್ಯ ವಿಮೆ ಅಂತ ನಾವು ಕರಿತೇವೆ. ಸಾಮಾನ್ಯವಾಗಿ ನಮ್ಮ ಆರೋಗ್ಯ ವಿಮೆಯಲ್ಲಿ ನಾವು ವಾರ್ಷಿಕವಾಗಿ ಪ್ರೀಮಿಯಮನ್ನು ಸಂಗ್ರಹ ಮಾಡೋದ್ರಿಂದ ಅದು ಸ್ವಲ್ಪ ದುಬಾರಿ ಅಂತ ಭಾವನೆ ಇದೆ. ನೋಡಿ, ನಾನು ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಹೋಟ್ಲುಗಳಿಗೆ ಹೋಗ್ತೇವೆ, ನಾರ್ತ್ ಇಂಡಿಯನ್ ತಿಂಡಿಗಳನ್ನು ತಿಂತೇವೆ. ಒಂದು ನಾರ್ತ್ ಇಂಡಿಯನ್ ತಿಂಡಿಗಳನ್ನು ನಾವು ಹೋಟ್ಲಲ್ಲಿ ನಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ತಿಂದರೆ ಕನಿಷ್ಠ ಒಂದು 2,000 ರೂಪಾಯಿ ಆದರೂ ಬಿಲ್ ಬರುತ್ತೆ. ತಿಂಗಳಲ್ಲಿ ಒಂದು ಸಲ ನಾವು ಹೋಟ್ಲಿಗೆ ಹೋದರೆ 2,000 ರೂಪಾಯಿ ಬಿಲ್ಲನ್ನು ನಾವು ಪೇಮೆಂಟ್ ಮಾಡಿದರೆ ಒಂದು ವರ್ಷದಲ್ಲಿ ಎಷ್ಟಾಯಿತು ಎನ್ನುವಂಥದ್ದು ಲೆಕ್ಕ ಮಾಡಿ. 24,000 ರೂಪಾಯಿನ ನಾವು ಒಂದು ವರ್ಷದಲ್ಲಿ ಬರೇ ಒಂದು ಕುಟುಂಬಕ್ಕೆ ಒಂದು ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಖರ್ಚು ಮಾಡ್ತೇವೆ. ಅದರಿಂದ ಅಲ್ಲಿ ಆ ವಿಷ ಪದಾರ್ಥಗಳು, ಕೆಮಿಕಲ್ಸ್ಗಳನ್ನೆಲ್ಲ ಅದಕ್ಕೆ ಸೇರಿಸಿ ಅದರ ರುಚಿಯನ್ನು ಹೆಚ್ಚಿಸಿರ್ತಾರೆ. ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಹೀಗೆ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ದೇಹಕ್ಕೆ ಏನಾದರೂ ಅಪಘಾತಗಳು ಅಥವಾ ಕಾಯಿಲೆಗಳು ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಬೇಕಾಗುವ ಒಂದು ವ್ಯವಸ್ಥೆಯ ಬಗ್ಗೆ ನಾವು ಜಾಗೃತರಾಗದೆ ಬೇರೆ ಎಲ್ಲದಕ್ಕೂ ಮೆಟೀರಿಯಲ್ ಕಂಫರ್ಟ್ಸ್ ಅಂತ ಹೇಳ್ತೇವೆ, ಈ ಫ್ಯಾನ್ಗಳಿರ್ಬೋದು, AC ರೂಮ್ಗಳಿರ್ಬೋದು, ಪ್ರತಿಯೊಂದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಅನವಶ್ಯಕವಾಗಿ ಹಣವನ್ನು ವ್ಯಯ ಮಾಡ್ತಾ ಇದ್ದೇವೆ. ಅದನ್ನು ಮಾಡಿ ಬೇಡ ಅಂತ ಹೇಳೋದಿಲ್ಲ. ನಮ್ಮ ಸಂಪಾದನೆಯಲ್ಲಿ ಒಂದು ಸ್ವಲ್ಪ ಭಾಗವನ್ನು ನಾವೇನು ಮಾಡಬೇಕು, ಆರೋಗ್ಯ ವಿಮೆಯಲ್ಲಿ ತೊಡಗಿಸಿದಾಗ, ಅಲ್ಲಿ ಕೆಲವರು ಏನು ಹೇಳ್ತಾರೆ ಕೇಳಿದರೆ, ಆರೋಗ್ಯ ಮೇಲೆ ಹಣವನ್ನು ತೊಡಗಿಸಿದಾಗ ಅದು ವಾಪಸ್ ಬರೋದಿಲ್ಲ. ವಾಪಸ್ ಬರಬೇಕು ಅಂತ ನೀವು ಬಯಸ್ತೀರಿ ಅಂದರೆ ನೀವು ಕಾಯಿಲೆಯನ್ನು ಬಯಸ್ತಾ ಇದ್ದೀರಿ ಅಂತೇಳಿ ಅರ್ಥ. ದಯವಿಟ್ಟು ನಾವು ಆ ಆರೋಗ್ಯ ವಿಮೆಗೆ ಕಟ್ಟತಕ್ಕಂಥ ಹಣ
ಅದು ನನ್ನ ಪ್ರಯೋಜನಕ್ಕೆ ಬಾರದೇ ಇರಲಿ, ಅದು ದಾನವಾಗಿ ಪರಿವರ್ತನೆಯಾಗಲಿ. ನಾನು ಈ ಹಣವನ್ನು ಕೊಡ್ತಾ ಇದ್ದೇನೆ, ಈ ದಾನದ ಪುಣ್ಯದಿಂದಾಗಿ ನನಗೇನು ಬಾರದೇ ಇರಲಿ, ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಕಾಯಿಲೆಗಳು ಬಾರದೇ ಇರಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವೇನು ಮಾಡಬೇಕು, ಆರೋಗ್ಯ ವಿಮಾ ಪ್ರೀಮಿಯಮನ್ನು ಕಟ್ಟಬೇಕು. ಹೀಗೆ ಕಟ್ಟಿದಾಗ ಆರೋಗ್ಯದ ತುರ್ತು ಪರಿಸ್ಥಿತಿಗಳು ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಕಾಲ ವಿಳಂಬವಿಲ್ಲದೆ ಒಳ್ಳೆ ಆಸ್ಪತ್ರೆಗೆ ಹೋಗಿ ಒಳ್ಳೆ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ನಮಗೆ ಸಹಾಯಕಾರಿ ಯಾವುದು ಕೇಳಿದರೆ ಆರೋಗ್ಯ ವಿಮೆ. ಇದು ದುಬಾರಿ ಅಲ್ಲ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಾವು ನಿತ್ಯ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಾವನ್ನು ಕಾಫಿಯನ್ನು ಕುಡಿತೇವೆ. ಇದನ್ನೊಂದನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ, ಇದೊಂದನ್ನು ಬಿಟ್ಟರೆ ಅಲ್ಲಿ ಉಳಿತಾಯವಾಗತಕ್ಕಂಥ ಹಣದಲ್ಲಿ ನಾವು ಏನು ಮಾಡ್ಬೋದು, ಆರೋಗ್ಯ ವಿಮೆಯನ್ನು ನಾವು ಖರೀದಿ ಮಾಡಲಿಕ್ಕಾಗತ್ತೆ. ಒಂದು ಚಾವನ್ನು ತಯಾರು ಮಾಡೋದು ಅಂದರೆ ಕನಿಷ್ಠ ಒಂದು 10 ರಿಂದ 15 ರೂಪಾಯಿ ಬರುತ್ತೆ. ಒಂದು ಹೋಟ್ಲಲ್ಲಿ ಕುಡಿಯೋದು ಅಂದರೆ ಒಂದು 20 ರೂಪಾಯಿ 25 ರೂಪಾಯಿ ಹಿಡ್ಕೊಳ್ಳಿ. 25 ರೂಪಾಯಿ ದಿನದಲ್ಲಿ ಒಬ್ಬನಿಗೆ ಉಳಿತಾಯ ಆದರೆ ಒಂದು ತಿಂಗಳಲ್ಲಿ 750, ಒಂದು ವರ್ಷದಲ್ಲಿ 9,000 ರೂಪಾಯಿನ ಉಳಿತಾಯ ಮಾಡ್ತೇವೆ. ಈ 9,000 ರೂಪಾಯಲ್ಲಿ ಒಬ್ಬರಿಗೆ ಬೇಕಾದಂಥ ಆರೋಗ್ಯ ವಿಮೆಯನ್ನು ನಾವು ಖರೀದಿ ಮಾಡಲಿಕ್ಕಾಗತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಕಾಲನ್ನು ನೀವು ಮಾಡಿದರೆ, ಕರೆಯನ್ನು ಮಾಡಿದರೆ ನಾನು ಎಲ್ಲ ಮಾಹಿತಿಯನ್ನು ನಿಮಗೆ ಮುಂದಕ್ಕೆ ನೀಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಮೊದಲನೇದಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾದಂಥ ಮುತುವರ್ಜಿಯನ್ನು ವಹಿಸೋಣ. ಇನ್ನು ಎರಡನೇದಾಗಿ ಟರ್ಮ್ ಇನ್ಶೂರೆನ್ಸು. ಈ ಪದದ ಬಗ್ಗೆ ಅನೇಕ ಜನರಿಗೆ ಗೊತ್ತಿರೋದಿಲ್ಲ. ಟರ್ಮ್ ಇನ್ಶೂರೆನ್ಸ್ ಅಂತಂದರೆ ನಾವು ಸಹಜವಾಗಿ ಸಾಯಲಿ ಅಥವಾ ಕಾಯಿಲೆ ಭರಿತರಾಗಿ ಸಾಯಲಿ ಅಥವಾ ಅಪಘಾತದಿಂದ ಸಾವು ಬರಲಿ ಅಥವಾ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದರೆ, ನಮ್ಮನ್ನು ಯಾರು ನಂಬಿಕೊಂಡಿದ್ದಾರೆ, ನಮ್ಮ ಕುಟುಂಬದವ್ರನ್ನ ಬೀದಿ ಪಾಲು ಮಾಡದೆ ಏನು ಟರ್ಮ್ ಇನ್ಶೂರೆನ್ಸ್ ಮಾಡಿದ್ದೇವೋ ಅದರ ಪರಿಹಾರವನ್ನು ನಮ್ಮ ಕುಟುಂಬಕ್ಕೆ ಆ ವಿಮಾ ಸಂಸ್ಥೆಗಳವರು ಕೊಡ್ತಾರೆ. ಇಂಥದ್ದನ್ನು ಸಹಿತ ನಾವೇನು ಮಾಡಬೇಕು, ನಮ್ಮ ಸಂಪಾದನೆಯಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸನ್ನು ಪಡಿಬೇಕು. ಜೊತೆಯಲ್ಲಿ ಅಪಘಾತ ವಿಮೆ, ಆನಂತರದಲ್ಲಿ ಹಣ ಉಳಿತಾಯವಾದಾಗ ಅದನ್ನು ನಾವು ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ LIC ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು ಅಥವಾ ಯಾವುದಾದ್ರೂ ಆಸ್ತಿ, ಇಂಥದ್ರಲ್ಲಿ ನಾವು ವಿನಿಯೋಗ ಮಾಡಿದರೆ ಉಳಿತಾಯವನ್ನು ಯಾವ ಉದ್ದೇಶಕ್ಕೆ ಮಾಡಿದ್ದೇವೆ ಅದಕ್ಕಾಗಿ ಆ ಉಳಿತಾಯವನ್ನು ಬಳಸ್ಕೊಳ್ಳಿಕ್ಕೆ ಈ ಒಂದು ಆರೋಗ್ಯ ವಿಮೆ, ಟರ್ಮ್ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಪ್ಲ್ಯಾನ್ಗಳು ಸಹಕಾರಿ ಅಂತ ಹೇಳ್ತಾ ಮಾಹಿತಿಯನ್ನು ಒದಗಿಸಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬ್ರಾಹ್ಮಣ ಮಹಾಸಭಾದ ಎಲ್ಲ ಆಡಳಿತ ವರ್ಗ ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ, ದಯವಿಟ್ಟು ಆರೋಗ್ಯ ವಿಮಾ ರಕ್ಷಣೆಯನ್ನು ತಾವೆಲ್ಲರೂ ಹೊಂದಬೇಕು ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಮಾಹಿತಿಯನ್ನು ನೀಡಿ ಸಹಕರಿಸಿದ ಶ್ರೀ ಗಜಾನನ್ ಭಟ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಸಮಾಜವನ್ನು ಉದ್ದೇಶಿಸಿ ಪೂಜ್ಯರು ಹಾಗೂ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲಿಯ ಅರ್ಚಕರು ಹಾಗೂ ಪವಿತ್ರ ಪ್ರಾಣಿಗಳಾದಂತಹ ಶ್ರೀ ಮಾಧವ್ ಭಟ್ ಪೊಳಲಿ ನಮ್ಮನ್ನು ಉದ್ದೇಶಿಸಿ 2 ಮಾತು ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೆ. ಒಂದು ಧ್ಯಾನ ಹೇಳ್ತೇನೆ. ಬೇರೆ ಓಂ ಪ್ರಕಾಶ ಮಧ್ಯಸ್ಥಿ ಸತರೂಪಾಮರಾಭಯೇ ಸಂದಧತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಅತಿಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮೀಂ. ಶ್ರೀ ಜಗನ್ಮಾತೆಯನ್ನು ಮನಸ ವಂದಿಸುತ್ತಾ ಬ್ರಾಹ್ಮಣ ಮಹಾಸಭಾ ಕೈಕಂಬ ಇವರ 6ನೇ ವಾರ್ಷಿಕ ಉತ್ಸವದ ಸಮಾರಂಭ ಇವರ ಅಧ್ಯಕ್ಷತೆಯನ್ನು ವಹಿಸಿದ ವಾಸುದೇವರಾಯರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ ಮತ್ತು ಬ್ರಾಹ್ಮಣ ಸಭಾದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ನೆರೆದಿರುವ ಬ್ರಾಹ್ಮಣ ಬಂಧುಗಳೇ, ಜನ್ಮನಾ ಜಾಯತೆ ಜಂತು ಕರ್ಮಣ ಜಾಯತೆ. ಹಾಗೆ ಬ್ರಾಹ್ಮಣ ಎಂಬ ಶಬ್ದ ಬ್ರಹ್ಮಜ್ಞಾನದ ಬ್ರಾಹ್ಮಣ, ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಎಂಬ ಹೀಗೆ ಕಾಲಘಟ್ಟದಲ್ಲಿ ತಮ್ಮ ಜ್ಞಾನದಿಂದ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿದ್ದ ಸಮಾಜ ನಮ್ಮದು. ಕೇವಲ
ಮಾರ್ಗದರ್ಶನ ಮಾತ್ರವಲ್ಲ, ತಮ್ಮ ಜೀವನವೇ ಇತರರಿಗೆ ಅನುಕರಣೀಯ ತಕ್ಕದ್ದೆಂದು ಸಮಾಜ ನಮ್ಮದು. ಆದರೆ ಕಾಲದ ವ್ಯಾಪ್ತಿಯಲ್ಲಿ ಇಂದಿನ ದಿನ ನಮ್ಮ ಸಮಾಜಕ್ಕೆ ಒಂದೆಡೆ ಗೌರವದ ಜೊತೆಗೆ ಅನೇಕ ಸವಾಲುಗಳು ಹಾಗೂ ಟೀಕೆಗಳು ವ್ಯವಸ್ಥಿತವಾಗಿ ನಮ್ಮ ಸಮಾಜವನ್ನು ಎಲ್ಲ ಅಪಸವ್ಯ ಗಳಿಗೆ ಕಾರಣೀಭೂತವಾಗಿ ಕಾಣುವ ವ್ಯವಸ್ಥಿತ ಹುನ್ನಾರವೇ ನಡೆಯುತ್ತಿದೆ. ಇಂತಹ ಒಂದು ಪರಿವರ್ತನೆಯ ಕಾಲಘಟ್ಟದಲ್ಲಿ ನಮ್ಮ ಸಮಾಜವು ಅನೇಕ ಪಂಗಡಗಳಾಗಿ ಪರಸ್ಪರ ನಿಂದನೆಯಲ್ಲಿ ತೊಡಗಿ ಹರಿದು ಹಂಚಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾ ಎಂಬ ಸಂಘಟನೆಯ ಅಡಿಯಲ್ಲಿ ಎಲ್ಲ ಬ್ರಾಹ್ಮಣರನ್ನು ಒಗ್ಗೂಡಿಸಿ ವೈಯಕ್ತಿಕ ಸಂಸ್ಕಾರ ಹಾಗೂ ಸಮಷ್ಟಿಯ ಹಿತಚಿಂತನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಬಹಳ ಶ್ಲಾಘನೀಯ. ಇಂದಿನ ದಿನದ ವಿಶೇಷವಾಗಿ ಕಳೆದ ವರ್ಷ ನಡೆಸಿದ ರಾಮಾಯಣ ಸಪ್ತಾಹ ಆಧ್ಯಾತ್ಮಿಕ ಪಿಪಾಸುಗಳಲ್ಲಿ ಜ್ಞಾನ ವಿಷಯದಲ್ಲಿ ತಣಿಸುವಲ್ಲಿ ಬಹಳ ಸಹಾಯವಾಗಿದೆ. ಹೀಗೆಯೇ ಮಹಾಸಭಾದ ಮುಖಾಂತರ ಇಂತಹ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇನ್ನೂ ನಡೆಯಲಿ. ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡುವಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯಲಿ ಎಂದು ಆಶಿಸುತ್ತೇನೆ. ಕಾರ್ಯಕ್ರಮಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ತಾಯಿಯ ಪೂರ್ಣ ಅನುಗ್ರಹ ಸಹ ಇರಲಿ. ನಿಮ್ಮ ಈ ಸಂಘಟನೆ ಇನ್ನಷ್ಟು ಬಲಗೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಾಗಲಿ. ನಮ್ಮ ಆರಾಧ್ಯ ದೇವಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ. ಶುಭಂ ಭೂಯಾತ್. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಅರ್ಚಕರಲ್ಲಿ ಹಿರಿಯರು, ವಯೋಸಹಜವಾಗಿ ಹಿರಿಯರಾಗಿ ಸದಾ ದೇವಿಯ ಪ್ರಸಾದವನ್ನು ಭಕ್ತರಿಗೆ ನೀಡುವಂಥವ್ರು. ಅವರು ಬರೆದುಕೊಂಡು ಬಂದಂತಹ ವಿಷಯ ಬ್ರಾಹ್ಮಣ್ಯದ ಕರ್ತವ್ಯ, ಬ್ರಾಹ್ಮಣ್ಯದ ಸಂಘಟನೆ. ಈ ಮಹಾಸಭಾ ಮಾಡುತ್ತಿರುವಂಥ ಎಲ್ಲ ಕೆಲಸಗಳನ್ನು ಪ್ರಶಂಸಿಸಿ ದೇವಿಯ ಅನುಗ್ರಹವನ್ನು ಪ್ರಾರ್ಥಿಸಿ ನಮ್ಮನ್ನು ಹರಸಿದ್ದಾರೆ. ಅವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಸಂಘಟನೆಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲೂ ಒಬ್ಬ ನಾಯಕತ್ವ ಗುಣ ಬೆಳೆಸಿಕೊಂಡಂತಹ ನಮ್ಮ ಬ್ರಾಹ್ಮಣ ವರ್ಗದಲ್ಲಿ ಈ ಪರಿಸರದಲ್ಲಿ ಅತ್ಯಂತ ಸುಪ್ರಸಿದ್ಧರಾಗಿ ಅತ್ಯಂತ ಸರಳ ವ್ಯಕ್ತಿತ್ವದಿಂದ ಎಲ್ಲರೊಲ್ಲಿಗೆ ಬೆರೆಯುತ್ತಾ ಸಮಾಜಕ್ಕೆ ತಮ್ಮಿಂದಾಗುವ ಅಪೂರ್ವ ಕೊಡುಗೆಗಳನ್ನು ಕೊಡ್ತಾ ಇರತಕ್ಕಂತಹ ಶ್ರೀ ವೆಂಕಟೇಶ್ ನಾವಡ ಪೊಳಲಿ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಬ್ರಾಹ್ಮಣ ಮಹಾಸಭಾ ಕೈಕಂಬ ಇದರ ಷಷ್ಠಮ ವಾರ್ಷಿಕೋತ್ಸವ ಸಮಾರಂಭದ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಉಡುಪು ವಾಸ್ತವರವರವರೇ, ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಪಳಲಿ ದೇವಸ್ಥಾನದ ಆನುವಂಶಿಕ ಮುಕ್ತೇಶ್ವರರು, ಪ್ರಧಾನ ಅರ್ಚಕರಾದಂತಹ ಹಿರಿಯರಾದಂತಹ ಶ್ರೀಯುತ ಮಾಧವ ಭಟ್ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಾಗೆಯೇ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಬ್ರಾಹ್ಮಣ ಮಹಾಸಭಾದ ಎಲ್ಲ ಈ ಸರ್ವ ಬಂಧುಗಳೇ, ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾನು ಇವತ್ತಿದ್ದೇನೆ. ನಾನು ಚಿಕ್ಕದಿಂದಲೂ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದವನು. ನಾವು ಎಲ್ಲ ಹಿಂದೂ ಸಮಾಜ ಎಲ್ಲರೂ ಒಂದು ಅಂತ ಹೇಳುವಂಥ ಬಂಧದ ಭಾಗದಲ್ಲಿ ನಾವು
ಒಂದು ಬೆಳೆದವನು ನಾನು ಚಿಕ್ಕದಿಂದಲೂ, ಸಂಘದ ಚಟುವಟಿಕೆ ಆಗಲಿ ಬೇರೆ ಎಲ್ಲದರಲ್ಲೂ. ಇವತ್ತು ನನಗೊಂದು ಈ ವೇದಿಕೆ ಸಿಕ್ಕಿದೆ, ಬ್ರಾಹ್ಮಣ ಮಹಾಸಭಾದ ಒಂದು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತಾಡಲಿಕ್ಕೆ. ನಿಜವಾಗಿಯೂ ಸಂತೋಷ ಆಗ್ತಾಯಿದೆ. ಹಿಂದೂ ಸಮಾಜ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಜಾತಿಯವರಿದ್ದಾರೆ. ಅದರಲ್ಲಿ ಮೊದಲಿಗೆ ಹೇಳಲಿಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅಂದರೆ ಅವರವರ ಒಂದು ವೃತ್ತಿಗಾಗಿ ಮಾಡಿದ್ದಾರೆ. ಆದರೆ ಈಗ ಅದೊಂದು ಜಾತಿಯಾಗಿ ಹೋಗಿದೆ. ಬ್ರಾಹ್ಮಣರಿಗೆ ಅದರಲ್ಲಿ ತುಂಬ ಪ್ರಾಮುಖ್ಯವಾದಂತಹ ಒಂದು ಜವಾಬ್ದಾರಿಯುತವಾದಂಥ ನಮ್ಮ ಈ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದೆ. ಬ್ರಾಹ್ಮಣರು ಅಂತ ಹೇಳಿದ್ರೆ ಆ ಬ್ರಾಹ್ಮಣರು ಏನು ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಮಾಜ ನೋಡ್ತಾ ಇರ್ತಾರೆ. ನಮಗೆ ಬ್ರಾಹ್ಮಣರಿಗೆ ಒಂದು ನಮ್ಮದೇ ಆದಂಥ ಒಂದು ಪದ್ಧತಿ ಇರ್ತದೆ. ಆಹಾರ ಪದ್ಧತಿಯು ಹಾಗೆ, ನಿತ್ಯ ಕರ್ಮ ಪದ್ಧತಿಯು ಹಾಗೆ. ನಾವು ಯಾವ ಸಮಾಜದಲ್ಲಿ ಯಾವುದೇ ಒಂದು ಕೆಲಸದಲ್ಲಿದ್ದರೂ ನಮ್ಮ ಪದ್ಧತಿಯನ್ನು ನಾವು ಬಿಡಲಿಕ್ಕೆ ಕೂಡದು. ನಾವು ಪದ್ಧತಿ ನಮಗೆ ಯಾವಾಗ ನಾವು ಚಿಕ್ಕದಿರುವಾಗ ನಮಗೆ ಒಂದು ನಮಗೆ ಬ್ರಹ್ಮೋಪದೇಶ ಮಾಡ್ತಾರೆ. ಆ ಬ್ರಹ್ಮೋಪದೇಶ ಮಾಡಿ ಆದ ನಂತರ ನಮಗೆ ಬೇರೆ ಬೇರೆ ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವು ಇರಬೇಕು. ನಾವು ಸಮಾಜದಲ್ಲಿ ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ನಾವು ಇರ್ತೇವೆ. ಈಗದ ಮೊದಲು ಅಂತ ಹೇಳಿದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಪೌರೋಹಿತ್ಯಕ ಅಥವಾ ಅಡುಗೆಯಾಗ ಅಥವಾ ಯಾವುದೊಂದು ಸೀಮಿತ ಕೆಲಸಕ್ಕೆ ಅಂತ ಇದ್ದಾರೆ. ಈಗ ಹಾಗಲ್ಲ. ಬ್ರಾಹ್ಮಣರು ಅಂತ ಹೇಳಿದ್ರೆ ಎಲ್ಲ ಒಂದು ಬೇರೆ ಬೇರೆ ಸರ್ಕಾರದ ಕೆಲಸದಲ್ಲೂ ಇದ್ದಾರೆ, ಅದೇ ರೀತಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸದಲ್ಲಿದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ. ಇಡೀ ವಿಸ್ತಾರವಾಗಿ ಸಮಾಜ ಬೆಳೆದಿದೆ. ಬ್ರಾಹ್ಮಣ ಸಮಾಜ ಕೇವಲ ಈಗ ನನ್ನ ಲೆಕ್ಕಾಚಾರದಲ್ಲಿ ಭಾರತ ದೇಶದಿಂದ ಹೊರ ದೇಶದಲ್ಲಿ ಜಾಸ್ತಿ ಇರ್ಬೋದು ಅಂತ ನನಗೆ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಯಾರ ಮನೆಯಲ್ಲಿ ಕೇಳಿದರೂ ಮನೆಯಲ್ಲಿರೋದು 2 ಪ್ರಾಯದವರು, ಮಕ್ಕಳಲ್ಲಿದ್ದಾರೆ ಕಡೆ ಅಮೇರಿಕಾದಲ್ಲ, ಆಸ್ಟ್ರೇಲಿಯಾದಲ್ಲ, ಇನ್ನೊಂದು ಕಡೆ ಇಡ್ತಾರೆ. ಅದೊಂದು ಸಂತೋಷದ ವಿಷಯ. ಅದರೊಂದಿಗೆ ನಮ್ಮ ಜವಾಬ್ದಾರಿಯೂ ಇದೆ. ಏನು ಅಂತ ಹೇಳಿದರೆ ಬ್ರಾಹ್ಮಣ ಸಮಾಜ ಅಂತ ಹೇಳಿದರೆ ನಮಗೊಂದು, ನಾನು ಆಗ ಹೇಳಿದಾಗೆ ಒಂದು ಕಟ್ಟುಪಾಡಿದೆ. ನಾವು ಯಾವುದೇ ಒಂದು ವೃತ್ತಿ ಮಾಡಲಿ ನಮ್ಮದಾದಂತಹ ಒಂದು ನಮಗೆ ಕೆಲವು ನಿಬಂಧನೆಯನ್ನು ನಾವು ಇರ್ತೇವೆ. ಉದಾಹರಣೆ ನಾನು ಈಗ ನಮ್ಮ ಇವರು ಹೇಳಿದಾಗೆ ಸಮಾಜದ ಎಲ್ಲದರಲ್ಲೂ ನಾವು ಇರ್ತೇವೆ. ಆದರೆ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು. ನಾವು ಸಮಾಜದ ಯಾರೊಟ್ಟಿಗಿದ್ದರೂ ನಮಗಾದಂಥ ಒಂದು ನಮ್ಮ ನಿತ್ಯ ಸಂಧ್ಯಾವಂದನ, ಅದೇ ರೀತಿ ನಮ್ಮ ನಿತ್ಯ ಪೂಜೆ ಮತ್ತು ನಿತ್ಯ ಅನುಷ್ಠಾನ ಅದನ್ನು ಮಾಡಿದರೆ ಸಮಾಜದಲ್ಲಿ ಯಾವಾಗಲೂ ನಮಗೆ ಮರ್ಯಾದೆ ಕೊಡ್ತಾರೆ. ಸಮಾಜದಲ್ಲಿ ಯಾವಾಗಲೂ ನಮ್ಮನ್ನು ಗೌರವಿಸ್ತಾರೆ. ಹೀಗಿರುವಾಗ ಬ್ರಾಹ್ಮಣ ಸಮಾಜವು ಇವತ್ತು ನಮ್ಮ ಈ ಕೈಕಂಬದಲ್ಲಿ ಒಂದು ಷಷ್ಠಮ ವರ್ಷದ ಈ ಕಾರ್ಯಕ್ರಮ ಮಾಡ್ತಾಯಿದೆ. ಸಮಾಜದಲ್ಲಿ ಬೇರೆ ಬೇರೆ ಬ್ರಾಹ್ಮಣರಲ್ಲಿ ಕೋಟ ಬೇರೆ, ಶಿವಳ್ಳಿ ಬೇರೆ, ಹವ್ಯಕ ಬೇರೆ, ಹಾಗೆ ಬೇರೆ ಬೇರೆ ಪಂಗಡ ಇದೆ. ಇದನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿ ಇವತ್ತು ಬ್ರಾಹ್ಮಣ ಮಹಾಸಭಾ ಅಂತೇಳಿ ಮಾಡಿದ್ದಾರೆ. ನಿಜವಾಗಿಯೂ ಬ್ರಾಹ್ಮಣರು ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ. ನಾವು ಶಾಲೆಗೆ ಹೋಗುವಾಗ ಸಹ ನಾವು ನೋಡಿದ್ದೇವೆ, ಅಥವಾ ನಮ್ಮ ಮನೆಯವರು ಹೋಗುವಾಗ ನೋಡಿದ್ದೇವೆ. ನಮಗೆ ಸರ್ಕಾರದಿಂದ ಇವತ್ತಿನ ತನಕ ಯಾವುದೇ ಸವಲತ್ತಿಲ್ಲ. ಆದರೆ ಇವತ್ತಿಗೆ ಯಾವುದೇ ಇಲ್ಲದಿದ್ದರೂ ಯಾವುದೇ ಒಂದು ಹುದ್ದೆಯಲ್ಲಿ ಅಥವಾ ಒಳ್ಳೆ ಕೆಲಸದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ಮಕ್ಕಳಿದ್ದಾರೆ. ಅದು ನಮಗೆ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಿದ್ದೇವೆ. ನಾವು ಇನ್ನೊಬ್ಬರ ಒಂದು ಅವನು ಕೊಡಬೇಕು, ಇವನು ಕೊಡಬೇಕು ಅಂತ ಹೇಳುವಂಥ ಒಂದು ಆಶೆಯಲ್ಲಿ ನಾವು ಬದುಕಲಿಲ್ಲ. ನಮ್ಮ ಹಿರಿಯವರು ಹಾಗೆಯೇ ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಸಹ ಅದೇ ರೀತಿಯಲ್ಲಿ ನಾವು ಬದುಕಿ ಇವತ್ತು ಸಮಾಜದಲ್ಲಿ ಇನ್ನೂ ಈಗ ಯಾವುದೇ ಒಂದು ಸಮಾಜಕ್ಕೆ ಬೇರೆ ಬೇರೆ ಆದಂತಹ ಸರ್ಕಾರದಿಂದಾಗಲಿ ಬೇರೆ ಬೇರೆ ಸವಲತ್ತಿದ್ದರೂ ನಮಗೆ ಇವತ್ತಿಗೂ ಯಾವುದೇ ಸವಲತ್ತಿಲ್ಲದಿದ್ದರೂ ಅದಕ್ಕೆ ನಾವು ಕೈ ಚಾಚಿ ನಿಲ್ಲಿಲ್ಲ. ಈಗಲೂ ನಮ್ಮ ಕೆಲಸ ಅಂತ, ನಮ್ಮ ಕರ್ತವ್ಯ ಅಂಥದ್ದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಿಜವಾಗಿ ನಮಗೆ ಹೆಮ್ಮೆಯ ವಿಷಯ. ಇದನ್ನು ನಾವೆಲ್ಲರೂ ಉಳಿಸ್ಕೊಳ್ಬೇಕಾಗುತ್ತೆ. ನಮ್ಮ ಕರ್ತವ್ಯ. ನಾವು ಇನ್ನೂ ಸಹ ಹಾಗೇ ಇರಬೇಕು. ಯಾಕೆಂದರೆ ಖಂಡಿತವಾಗಿಯೂ ಹಾಗೆ ಹೇಳ್ತಾರೆ, ನಮ್ಗೆ ಯಾರು ಕೊಡ್ತಾರೆ ಅಂದರೆ ಖಂಡಿತವಾಗಿಯೂ ನಮಗೆ ಕೊಡ್ತಾರೆ, ದೇವರು ಕೊಡ್ತಾರೆ. ನಮಗೆ ನಾವು ದುಡಿದ ಹಣದಲ್ಲಿ ನಮಗೆ ಆ ಒಂದು ನಮ್ಮ ಸಂಪಾದನೆ, ಒಬ್ಬನಿಗೆ ಒಂದು ಸಂಪಾದನೆ 1 ಲಕ್ಷ ಇದ್ದರೂ ಅವನಿಗೆ ಅದು ಲೋಪದ ಹಣ ಅಂತಾದರೆ ಅದಕ್ಕಿಂತ 1,10,000 ಖರ್ಚಾಗ್ತದೆ. ಅದೇ ನಮಗೆ ಒಂದು ಉತ್ತಮ ರೀತಿಯಲ್ಲಿ ದುಡಿದು ಒಂದು ಉತ್ತಮ ರೀತಿಯಲ್ಲಿ ನಾವು ಒಂದು ಸಂಪಾದನೆ ಮಾಡಿದಂತಾದರೆ ನಮಗೆ ಆ 1 ಲಕ್ಷದಲ್ಲಿ ನಮಗೆ ಉತ್ತಮ ರೀತಿಯಲ್ಲಿ ನಮಗೆ ಸಂಪಾದನೆ ಮಾಡಿ ಜೀವನ ತೆಗಲಿಕ್ಕೆ ಆಗ್ತದೆ. ಇದು ನಾವು ಇತರ ಸಮಾಜಕ್ಕೆ ನಾವು ಮಾರ್ಗದರ್ಶನವಾಗಿರಬೇಕು. ಅದೇ ರೀತಿ ನಮ್ಮ ಆಚಾರ ವಿಚಾರದಲ್ಲೂ ಹಾಗೆ. ನಾವು ಈಗ ಊರಲ್ಲಿ ನೋಡ್ತೇವೆ, ಯಾವುದೇ ಒಂದು ಹಬ್ಬ ಹರಿದಿನ ಆದರೆ ಜನರು ನಮ್ಮಲ್ಲಿ ಕೇಳ್ತಾರೆ,
ಏನು ಇವತ್ತು ಕಾರ್ಯಕ್ರಮ ಹೇಗೆ ಅಂತ ನಮಗದು ಗೊತ್ತಿರಬೇಕು. ಯಾಕೆಂತೇಳಿ ನಮ್ಮನ್ನು ಖಂಡಿತವಾಗಿಯೂ ಹಿಂದೂ ಸಮಾಜದಲ್ಲಿ ನಮಗೆ ಈಗಲೂ ಒಂದು ಮರ್ಯಾದೆಯನ್ನು ಕೊಟ್ಟು ಸಮಾಜದಲ್ಲಿ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಉಳಿಸಿಕೊಳ್ಳಬೇಕಾದ ನಮ್ಮೆಲ್ಲರ ಕರ್ತವ್ಯ. ಯಾಕೆಂತೇಳಿದ್ರೆ ಹಬ್ಬ ಹರಿದಿನಗಳಾಗಲಿ ಅಥವಾ ಯಾವುದೇ ಒಂದು ಆಚಾರ ವಿಚಾರ ಆಗಲಿ ನಮ್ಮತನವನ್ನು ನಾವು ಬಿಡಲಿಕ್ಕೆ ಕೂಡ್ದು ನಮ್ಮ ಸಮಾಜವನ್ನು ಇನ್ನೂ ಇದೇ ರೀತಿ ಗಟ್ಟಿಯಲ್ಲಿ ಉಳಿಸಿಕೊಳ್ಬೇಕು. ಹಾಗೆ ಸಮಸ್ಯೆಗಳು ಖಂಡಿತವಾಗಿಯೂ ಇದೆ. ಈ ಸಮಸ್ಯೆಗೆ ನಾವು ಪರಿಹಾರ ದೇವರು ಖಂಡಿತವಾಗಿ ಮಾಡ್ತಾರಂಥ ವಿಶ್ವಾಸವೂ ನಮಗೆ ಇದೆ. ಈಗ ಹೇಳಲಿಕ್ಕೆ ಹೇಳ್ತಾರೆ ನಮ್ಮಲ್ಲಿ ಹೆಣ್ಣು ಮಕ್ಕಳಿಲ್ಲ, ಮದುವೆ ಆಗೋದು ತುಂಬ ಜನ ಇದ್ದಾರೆ. ಖಂಡಿತವಾಗಿ ಅದು ನಮಗೆ ಕೊರಗೆ. ಖಂಡಿತವಾಗಿ ಅದು ನಾನು ಕ್ಷುಲ್ಲಕ ವಿಷಯ ಅಂತಲ್ಲ, ಖಂಡಿತವಾಗಿಯೂ ದೊಡ್ಡ ಸಮಸ್ಯೆ ಇದು. ಹಾಗಂತೇಳಿ ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ. ಈ ಹಿಂದೆಯೂ ಈ ಸಮಸ್ಯೆ ಬಂದಿದಂತೆ ಆ ಸಮಸ್ಯೆ ಪರಿಹಾರ ಆಗಿ ಇಂದು ನಮ್ಮ ಸಮಾಜ ಉಳಿದಿದೆ. ಹಾಗಿರುವಾಗ ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ಸಮಾಜದಲ್ಲಿ ನಾವಿದ್ದರೆ ಖಂಡಿತವಾಗಿಯೂ ನಮಗೆ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನ ಸಿಗ್ತದೆ. ಆ ದೇವರ ನಮಗೆ ಖಂಡಿತವಾಗಿ ನಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂಥ ಮಾತನಾಡುತ್ತಾ, ಈ ಕೈಕಂಬದ ನಮ್ಮ ವಿಪ್ರ ಸಮಾಜದವರು ಉತ್ತಮ ರೀತಿಯ ಚಟುವಟಿಕೆಗಳನ್ನು ಕೆಲವು ವರ್ಷಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ನಾನು ಹೇಳಬೇಕಾದಂಥ ವಿಷಯ ಅಂತ ಹೇಳಿದ್ರೆ, ಪೊಳಲಿಯ ಬ್ರಹ್ಮಕಲಶದಲ್ಲಿ ಇಲ್ಲಿಯ ಈ ವಿಪ್ರ ಸಮಾಜದವರು ಪ್ರತಿದಿನ ನಮ್ಮೊಂದಿಗೆ ಬಂದು ಬೇರೆ ಬೇರೆ ಚಟುವಟಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಇದು ನಮಗೆ ಒಂದು ಪೊಳಲಿಯ ಅಮ್ಮನ ಸೇವೆ ಮಾಡಲಿಕ್ಕೆ ನಿಮಗೆಲ್ರಿಗೂ ಒಂದು ಅವಕಾಶ ಸಿಗಲಿಕ್ಕೆ ಈ ವಿಪ್ರ ಸಮಾಜದ ಈ ಸಂಘಟನೆ ಇದ್ದರಿಂದಾಗಿ. ಹಾಗೆ ಇಲ್ಲಂದರೆ ನಮಗೆ ನಿಮಗೆ ಕೊಂಡಿರೋದಿಲ್ಲ. ನಾವು ಸಮಾಜ ಅಂತ ಹೇಳಿದರೆ ಅಲ್ಲಲ್ಲಿ ಒಂದೊಂದು ಮನೆ ಇರ್ತದೆ, ಯಾರು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾದ್ರೆ ನಾವು ವಿಪ್ರ ಸಮಾಜದವ್ರ ಹತ್ರ ಹೇಳುವಾಗ ಕೂಡಲೇ ಅಲ್ಲಿ ಏನು ನಮಗೆ ಕೆಲಸಕ್ಕೆ ಜನ ಬೇಕು ಬಳಸಲಿಕ್ಕಾಗಲಿ ಅಥವಾ ದೇವರ ಸೇವೆ ಮಾಡಲಿಕ್ಕಾಗಲಿ ಯಾವುದಕ್ಕೂ ಅವರು ಒಂದು ಸೇವೆ ಮಾಡಿಕೊಂಡಿದ್ದಾರೆ. ಜಾತ್ರೆ ಸಮಯದಲ್ಲೂ ಹಾಗೆ ಅವರಿಂದ ಆಗುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ನಮಗಿಲ್ಲಿ ಈ ಹತ್ತಿರದಲ್ಲಿ ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಪೊಳಲಿ ರಾಜರಾಜೇಶ್ವರ ದೇವಸ್ಥಾನ, ಅದೇ ರೀತಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಇನ್ನಿದೆ. ಅದರಲ್ಲೂ ನಾನು ಹೇಳೋದು ಅಂತ ಹೇಳಿದ್ರೆ ಪೊಳಲಿ ದೇವಸ್ಥಾನದಲ್ಲಿ ಈ ಬ್ರಾಹ್ಮಣ ವಿಪ್ರ ಸಮಾಜದವರು ಉತ್ತಮ ರೀತಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆಯೂ ಇದೇ ರೀತಿ ನೀವು ಎಲ್ಲರೂ ಒಗ್ಗಟ್ಟಿನಲ್ಲಿರಬೇಕು. ನಾವೆಲ್ಲರೂ ಒಗ್ಗಟ್ಟಿನಲ್ಲಿದ್ದು ನಮ್ಮ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ಶಕ್ತಿ ಆ ಮಾತೆ ರಾಜರಾಜೇಶ್ವರಿ ಹಾಗೂ ನಾವೆಲ್ಲರೂ ನಮ್ಮಿದಂಥ ದೇವರು ಕೊಡ್ತಾರೆ ಅಂತ ಹೇಳುವಂಥ ಮಾತನಾಡುತ್ತಾ, ಈ ನನಗೆ ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮಗೆಲ್ರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ತಮ್ಮ ಕರ್ತವ್ಯವನ್ನು ನೆನಪಿಸ್ತಾ ನಮ್ಮೆಲ್ಲರ ಉದ್ದೇಶವನ್ನು ಸಾರ್ಥಕ್ಯಗೊಳಿಸುವಲ್ಲಿ ಮಾರ್ಗದರ್ಶನ ನೀಡಿದ ಶ್ರೀ ವೆಂಕಟೇಶ್ ನಾವ್ಡ್ ಅವರಿಗೆ ಧನ್ಯವಾದಗಳು. ನಮ್ಮ ಈ ವಾರ್ಷಿಕೋತ್ಸವಕ್ಕಿಂತ ನಾವು ಹಿಂದೆ ಯೋಚನೆ ಮಾಡಿದರೆ ಪೊಳಲಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಆ ದೇವಿಗೆ ಚೈತನ್ಯ ಕೊಡುವಂಥ ಶಕ್ತಿಯನ್ನು ವಿಪ್ರವರ್ಗದವರು ನಿರಂತರವಾಗಿ ತಂತ್ರಿಗಳು, ಅರ್ಚಕ ವೃಂದದವರು ಮತ್ತು ಅಲ್ಲಿ ಸಾಮಾಜಿಕ ಸಂಘಟನೆಗಳಲ್ಲಿ ಬ್ರಾಹ್ಮಣರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಸಿ ಎ ಗಣೇಶರಾವ್ ಅವರಿಗೆ ಒಂದು ಯೋಚನೆ ಬಂತು, ಸ್ವಾಮಿಗಳನ್ನು ಕರೆಸಿ ಅವರಿಗೆ ಗೌರವ ಕೊಡಿಸಬೇಕು ಅಂತೇಳಿ. ಆ ಕ್ಷಣದಲ್ಲಿ ನಾವು ತತ್ಕ್ಷಣ 1 ವಾರದಲ್ಲಿ ತೀರ್ಮಾನ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಪೊಳಲಿ ದೇವಸ್ಥಾನದಲ್ಲಿ ಸೋದೇಶ್ರೀಗಳಿಂದ ಎಲ್ಲ ವಿಪ್ರದವರಿಗೆ ಕೂಡ, ತಂತ್ರಿಗಳಿಗೆ, ಪೂಜೆಯವರಿಗೆ, ನಾವುಡ್ರು ಮಾತ್ರ ಆ ದಿವಸ ನಮಗೆ ಆ ಅವಕಾಶ ಅನಿವಾರ್ಯವಾಗಿ ಅವರಿಗೆ ತೆರಳಲಿಕ್ಕಿತ್ತು. ಹಾಗಾಗಿ ಎಲ್ಲರನ್ನ ಒಂದು ಸ್ವಾಮೀಜಿಗಳಿಂದ ಗೌರವಿಸಿದಂತಹ ಒಂದು ಧನ್ಯತಾ ಭಾವ ನಮ್ಮ ಬ್ರಾಹ್ಮಣ ಮಹಾಸಭಾ ಇಲ್ಲಿಯ ಸಂಘಟನೆಗೆ ಇದೆ ಅಂತ ನೆನಪಿಸ್ತಾ, ಆ ಕೆಲಸಗಳಲ್ಲಿ ನಮ್ಮನ್ನು ನಾವು ಪುನಃ ಕಾರ್ಯವನ್ನು ಪ್ರವೃತ್ತರಾಗಲಿಕ್ಕೆ ಈ ಒಂದು ಘಟನೆ ಈಗ ನೆನಪಾಯಿತು. ಆ ಸಂದರ್ಭವನ್ನು ನೆನಪಿಸ್ತಾ, ಈ ಪ್ರತಿ ವರ್ಷ ನಾವು ಶೈಕ್ಷಣಿಕವಾಗಿ ಆರೋಗ್ಯವನ್ನು ಸುಧಾರಣೆ ಮಾಡಬಲ್ಲಂತಹ ವೈದ್ಯ ಕ್ಷೇತ್ರದಲ್ಲಿರುವಂಥ ವೈದ್ಯರನ್ನಾಗ್ಬೋದು, ಜ್ಞಾನವನ್ನು ನೀಡುವಂತಹ ಗುರುಗಳನ್ನಾಗ್ಬೋದು, ವಿಶೇಷವಾಗಿ ವೇದೋಕ್ತವಾದಂಥ ಧರ್ಮವನ್ನು ಪೌರೋಹಿತ್ಯ ಮಾರ್ಗದಲ್ಲಿ ಅರ್ಚಕರಾಗಿ ಸಮಾಜವನ್ನು ಸನ್ಮಾರ್ಗದ ಕಡೆಗೆ ತೋರಿಸುವಂತಹ ಚೈತನ್ಯವುಳ್ಳಂತಹ ಅರ್ಚಕರನ್ನು, ಪುರೋಹಿತರನ್ನು ಒಂದು ಗೌರವಿಸುವ ಕಾರ್ಯಕ್ರಮ ಬ್ರಾಹ್ಮಣ ಮಹಾಸಭಾ ಮಾಡ್ತಾ ಇದೆ. ಪ್ರತಿ ವರ್ಷ ನಮ್ಮ ವಲಯದಲ್ಲಿ ಮತ್ತು ಸುತ್ತಮುತ್ತಲಿನ ಹಿರಿಯರನ್ನು ಒಂದು ಗೌರವಿಸುವಂತಹ ಒಂದು ಸತ್ಸಂಪ್ರದಾಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ಅದನ್ನು ವೈದ್ಯರ ದಿನ, ಶಿಕ್ಷಕರ ದಿನ ಈ ಆಚರಣೆಗಳನ್ನು ಬಿಟ್ಟು, ವ್ಯಾಸ ಪೂರ್ಣಿಮೆ ಎಲ್ಲ ಬಿಟ್ಟು ನಾವು ವಾರ್ಷಿಕೋತ್ಸವದಲ್ಲಿ ಅದನ್ನು ಗುರುವಂದನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾವು ನಿವೃತ್ತರಾದಂತಹ ಶಿಕ್ಷಕರನ್ನು ಮತ್ತು ವಿಶೇಷವಾಗಿ ಅರ್ಚಕ ಸ್ಥಾನದಲ್ಲಿರ್ತಕ್ಕಂತಹ ವೇದಮೂರ್ತಿ ಮಾಧವ ಭಟ್ ಅವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಕೆಲಸ ಮಾಡ್ತಾ ಇರತಕ್ಕಂತಹ ಶ್ರೀ ಸತ್ಯಶಂಕರ್ ಭಟ್ ಅವರನ್ನು, ಅದೇ ರೀತಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪದವಿ ಪೂರ್ವ ವಿವೇಕಾನಂದ ಪದವಿ ಪೂರ್ವ ಕಾಲೇಜಲ್ಲಿ ನಿವೃತ್ತರಾದಂಥ ನಿತ್ಯಾನಂದರಾವ್ ಅವರನ್ನು ಈ ವೇದಿಕೆಯಲ್ಲಿ ನಾವೊಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ.
ಪ್ರಾರಂಭದಲ್ಲಿ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಪವಿತ್ರ ಪ್ರಾಣಿಗಳಾದಂತಹ ವೇದಮೂರ್ತಿ ಶ್ರೀ ಮಾಧವ ಭಟ್ ಅವರನ್ನು ವೇದಿಕೆಯಲ್ಲಿ ಶ್ರೀ ಎಂ ಹರಿರಾವ್ ಹಾಗೂ ಎಲ್ಲ ಅತಿಥಿ ವರೆಣ್ಯರು ಅವರನ್ನು ಶಾಲು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಗುಕಾರಸ್ತು ಅಂಧಕಾರೋಯಂ ಋಕಾರಸ್ತನ್ನಿವರ್ತಕಃ ಅಂಧಕಾರ ನಿರೋಧಿತ್ವಾತ್ ಗುರು ಇತ್ಯಭಿಧೀಯತೆ ಅಂತ. ಜ್ಞಾನ ಮತ್ತು ಸದಾಚಾರ ಗುಣಸಂಪನ್ನತೆಯಿಂದ ಸಮಾಜವನ್ನು ಆರೋಗ್ಯವಾಗಿ ಇಡಬಲ್ಲಂತಹ ಒಂದು ದಿವ್ಯ ಕ್ಷೇತ್ರ ಅಂತ ಕೇಳಿದರೆ ಅದು ದಿವ್ಯವಾದಂಥ ವೃತ್ತಿ ಅಂದರೆ ಪೌರೋಹಿತ್ಯ ವೃತ್ತಿ ಮತ್ತು ಅರ್ಚಕ ವೃತ್ತಿ. ತಪ್ಪನ್ನು ಸರಿ ಮಾಡಲಿಕ್ಕೆ ಸರಿಯಾದಂತಹ ಸ್ಥಾನದಲ್ಲಿ ನಿರ್ವಹಿಸುವಂತಹದ್ದು ನಮಗೆಲ್ಲರಿಗೂ ಆದರ್ಶವಾಗಬೇಕು ಎನ್ನುವ ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ಡಾಕ್ಟರ್ ಸತೀಶ್ ಶಂಕರ್ ಅವರು ಬಾಮಾ ಕ್ಲಿನಿಕ್ ಗಂಜಿಮಠ ಇಲ್ಲಿಯ ವೈದ್ಯರು, ಸುಮಾರು 10 ವರ್ಷಗಳಿಂದ ಎಲ್ಲರಿಗೂ ಪರಿಚಿತರಾಗಿರುವವರು. ಹಿರಿಯರಾಗಿದ್ದವರು ಡಾಕ್ಟರ್ ಶ್ರೀದೇವಿ ಅವರಿದ್ದರು, ಅವರು ಅನಿವಾರ್ಯ ವಿದೇಶಕ್ಕೆ ಹೋಗಿದ್ದು. ಹಾಗಾಗಿ ಪರಿಸರದಲ್ಲಿರುವವರನ್ನು ಗೌರವಿಸುವ ಈ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಸತೀಶ್ ಶಂಕರ್ ಅವರನ್ನು ಗೌರವಿಸುವುದನ್ನು ತೀರ್ಮಾನಿಸಿದ್ದೇವೆ. ಡಾಕ್ಟರ್ ಸತೀಶ್ ಶಂಕರ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಬ್ರಾಹ್ಮಣ ಮಹಾಸಭಾದ ಎಲ್ಲ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಅತಿಥಿ ವರೆಣ್ಯರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇವರಿಂದ ನಮ್ಮ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಸೇವೆ ಸಹಕಾರ ದೊರಕಲಿ ಅಂತ ಅವರನ್ನು ಈ ಸಂದರ್ಭದಲ್ಲಿ ದೇವರವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಇತ್ತು ಸಲಹಲಿ ಅಂತ ಪ್ರಾರ್ಥಿಸ್ತಾ, ಬ್ರಾಹ್ಮಣ ಮಹಾಸಭಕ್ಕೆ ಸದಾ ಸಹಕಾರ ನೀಡ್ತಾ ಇರುವಂತಹ ಡಾಕ್ಟರ್ ಸತೀಶ್ ಶಂಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿ ನಿವೃತ್ತರಾಗಿ ಬ್ರಾಹ್ಮಣ ಮಹಾಸಭಾ ಕೈಕಂಬ ವಲಯದ ಸದಸ್ಯರಾಗಿ ನಮ್ಮೆಲ್ಲರಿಗೂ ಸದಾ ಸಂಘದ ಚಟುವಟಿಕೆಗಳಲ್ಲಿ ಸಹಕಾರ ನೀಡ್ತಾ ಇರತಕ್ಕಂತಹ ಶ್ರೀ ನಿತ್ಯಾನಂದರಾವ್ ಇವರನ್ನು ವೇದಿಕೆಯಲ್ಲಿ ಇರುವಂತಹ ಅತಿಥಿ ವರೆಣ್ಯರು ಹಾಗೂ ಬ್ರಾಹ್ಮಣ ಮಹಾಸಭಾದ ಪದಾಧಿಕಾರಿಗಳು ಶಾಲು ಫಲಪುಷ್ಪ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೆ. ಈ ಗುರುವಂದನಾ ಕಾರ್ಯಕ್ರಮ ಮತ್ತು ಗೌರವಾರ್ಪಣೆಯ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಅತಿಥಿ ವರೆಣ್ಯರನ್ನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅವರಿಗೆ ಅರ್ಪಿಸ್ತಾ, ಎಲ್ಲ ಈ ವಲಯದ ಸರ್ವ ಸದಸ್ಯರ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತಮ್ಮ ಅಪೂರ್ವ ಸಹಕಾರವನ್ನು ಕೂಡ ಸ್ಮರಿಸಿಕೊಳ್ತಾ, ನಾನು ಆಗ ಹೇಳುವಾಗ ಒಂದು ಬಿಟ್ಟಿದ್ದೆ, ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶೈಕ್ಷಣಿಕವಾಗಿ ನಮ್ಮ ಬ್ರಾಹ್ಮಣ ವರ್ಗದ ಕೈಕಂಬ ವಲಯದ ಸಾಧಕ ವಿದ್ಯಾರ್ಥಿಗಳನ್ನು ಒಂದು ಗೌರವಿಸುವಂತಹ ಕಾರ್ಯಕ್ರಮ ಇದು. ನಾವು ಕೊಡುವಂಥದ್ದು ಕಿಂಚಿತ್ತು, ಆದರೆ ವಿದ್ಯಾರ್ಥಿಗಳಿಗೆ ಉತ್ಸಾಹ ಪ್ರೋತ್ಸಾಹ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಉತ್ಸಾಹ ತುಂಬುವಂಥ ಕೆಲಸ ಆಗಬೇಕೆನ್ನುವ ನೆಲೆಯಲ್ಲಿ SSLC ಮತ್ತು PUCಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಒಂದು ವಿದ್ಯಾರ್ಥಿ ವೇತನವನ್ನು ನೀಡುವುದರ ಮೂಲಕ ನಾವು ಗೌರವಿಸಲಿಕ್ಕಿದ್ದೇವೆ. ನಾವು ಹೆಸರನ್ನು ಹೇಳ್ತೇವೆ. ಈ ಕೈಕಂಬ ವಲಯದ ವಿದ್ಯಾರ್ಥಿನಿಯರು ವೇದಿಕೆಯಲ್ಲಿರುವ ಅತಿಥಿಗಳಿಂದ ಆ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. SSLC ಪರೀಕ್ಷೆ 2024ರಲ್ಲಿ ಪ್ರಣಮ್ಯಕ್ಕೆ 96% ಅಂಕವನ್ನು ಪಡೆದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತೀಕ್ಷಾ ಎನ್ ರಾವ್ 92.96%. SSLCಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಂಕ ಪಡೆದ ಇವರಿಗೆ ಅಭಿನಂದನೆಗಳು. ವಿಧಾತ್ರಿ 87%. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಿಧಾತ್ರಿ ಕಲುರಾಯ್. ರಾಜೇಶ್ವರಿ ಆಚಾರ್ಯ ನಾರಳ 82%.
ಈ ವಲಯದಲ್ಲಿ ಯಾರೆಲ್ಲ ವಿದ್ಯಾರ್ಥಿ ವೇತನಕ್ಕೆ ನಮ್ಮ ಸಂಘದಲ್ಲಿ ಮನವಿ ಮಾಡಿದವರೆಲ್ಲರಿಗೂ ಕೂಡ ನಾವು ಯಥಾಶಕ್ತಿ ಒಂದು ಪುರಸ್ಕಾರವನ್ನು ಕೊಡುವಂತಹ ಸಂಪ್ರದಾಯ. ಶ್ರೀಪಾಲ್ ರಾವ್ ಕೈಕಂಬ, CBSE ಸ್ಕೂಲ್ ರಾಜ್ ಅಕಾಡೆಮಿಯಲ್ಲಿಯ ವಿದ್ಯಾರ್ಥಿ, 78%. ಭವ್ಯ 88%. ಕುಮಾರಿ ಭವ್ಯ ಮಳಲಿ. ಮುಂದೆ ಶುಭಶ್ರೀ ಕಾರಂತ್ ಗಂಜಿಮಠ, ಶುಭಶ್ರೀ ಕಾರಂತ್ 84% ಪಡ್ಕೊಂಡಿದ್ದಾಳೆ. ಇವಳಿಗೆ ಅಭಿನಂದನೆಗಳು. ಪ್ರಣವಮಯ್ಯ ಕೆನರಾ ಪದವಿ ಪೂರ್ವ ವಿದ್ಯಾರ್ಥಿ, CBSE ಸ್ಕೂಲ್. ಪ್ರಣವಮಯ್ಯ ಒಂದು ಅಭಿನಂದನೆಗಳು. ಇನ್ನು PUCಯಲ್ಲಿ ಉತ್ತಮ ಅಂಕವನ್ನು ಪಡೆದಿರತಕ್ಕಂತಹ ಅಂಕಿತಾ ರಾವ್ 98.5%, ರಾಜ್ಯಕ್ಕೆ 7ನೇ ರ್ಯಾಂಕ್. ಶಾರದಾ ಪದವಿ ಪೂರ್ವ ಕಾಲೇಜಿನಲ್ಲಿ PUCಯಲ್ಲಿ 7ನೇ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿ ಅಂಕಿತಾ ರಾವ್, ಇವಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕ್ಷಮಿಸಿ, ಅನಿರುದ್ಧ ರಾವ್ ಹರೀಶ್ ರವರ ಮಗ, ಬಿಟ್ಟು ಹೋಗಿದೆ. ಅನಿರುದ್ಧ ರಾವ್ ಅವರು ಬಂದು ಸ್ವೀಕರಿಸಿಕೊಳ್ಬೇಕು. ಅಭಿನಂದನೆಗಳು. ಶಾರದಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ಹತ್ತನೇ ತರಗತಿಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಮುಂದೆ ಅಧ್ಯಕ್ಷೀಯ ನುಡಿ. ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಬ್ರಾಹ್ಮಣ ಮಹಾಸಭಾದ ಬಗ್ಗೆ ಯಾವತ್ತೂ ಸತ್ಪಾತ್ರರಾಗಿ ವಿಶೇಷವಾದಂತಹ ಪ್ರೀತಿಗೆ ಪಾತ್ರರಾಗಿರುವವರು, ನಮ್ಮ ಜೊತೆಗೆ ಯಾವ ಕಾರ್ಯಕ್ರಮದಲ್ಲೂ ಕೂಡ ಅತ್ಯಂತ ಸರಳ ವ್ಯಕ್ತಿತ್ವದಿಂದ ಒಬ್ಬ ಆದರ್ಶ ಶಿಕ್ಷಕನಾಗಿ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾಗಿ ನಮ್ಮ ವರ್ಗಕ್ಕೆ ವಿಶೇಷ ಗೌರವವನ್ನು ತಂದುಕೊಟ್ಟವರು ಬ್ರಾಹ್ಮಣ ವರ್ಗಕ್ಕೆ. ಹಾಗಾಗಿ ಅವರಿಂದ ಈಗ ಅಧ್ಯಕ್ಷೀಯ ನುಡಿ ನಮ್ಮನ್ನು ಉದ್ದೇಶಿಸಿ ಶ್ರೀ ವಾಸುದೇವರಾವ್ ಕುಡುಪ ಅವರು ಮಾತಾಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯ ಮೇಲೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪವಿತ್ರ ಪ್ರಾಣಿಗಳು ಹಾಗೂ ಪ್ರಧಾನ ಅರ್ಚಕರಾದಂಥ ವೇದಮೂರ್ತಿ ಮಾಧವ ಭಟ್ ಅವರೇ, ಹಿರಿಯರಾದಂತಹ ಎಂ ಹರಿರಾವ್ ಕೈಕಂಬದ ಬ್ರಾಹ್ಮಣ ಮಹಾಸಭಾದ ಸ್ಥಾಪಕ ಅಧ್ಯಕ್ಷರು, ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ವೆಂಕಟೇಶ್ ನಾವ್ಡರವರು, ಹಾಗೆ ಇಂದು ವಿಶೇಷವಾದಂತಹ ಗೌರವ ಸನ್ಮಾನ ಸ್ವೀಕಾರ ಮಾಡಿದಂತಹ ನಿವೃತ್ತ ಉಪನ್ಯಾಸಕರಾದಂಥ CH ನಿತ್ಯಾನಂದರವರೇ, ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಸತೀಶ್ ಶಂಕರ್ ಅವರೇ, ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಪ್ರಸನ್ನರಾವ್ ಕೈಕಂಬ ಇವರೇ, ಹಾಗೂ ನನ್ನ ಎಲ್ಲ ಹಿರಿಯ ಬಂಧುವರ್ಗದವರೇ, ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಪೀಠ ಅಲಂಕರಿಸಬೇಕು ಅಂತ ಹೇಳಿಕೊಂಡು ಈಗಿನ ಅಧ್ಯಕ್ಷರು ನನ್ನಲ್ಲಿ ಭಿನ್ನವಿಸಿಕೊಂಡಾಗ ನಾನು ಅವರಲ್ಲಿ ಮೊಟ್ಟ ಮೊದಲಾಗಿ ಕೇಳಿತು, ಈ ಸ್ಥಾನದಲ್ಲಿ ನಿಂತು ಮಾತಾಡಲಿಕ್ಕೆ ಇನ್ನಷ್ಟು ಹಿರಿಯ ವರ್ಗದವರು ಇದ್ದಾರಲ್ವ, ಆದರೂ ನೀವೇ ಬರಬೇಕು, ನೀವು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಭಿನ್ನವಿಸಿಕೊಂಡಾಗ ಅತ್ಯಂತ ಸಂತಸದಲ್ಲಿ ಒಪ್ಪಿಕೊಂಡು ಆಗಮಿಸಿ ಇಂದು ನಿಮ್ಮೆದುರು ಬಂದು ನಿಂತದ್ದು ಒಂದು ಭಾಗ್ಯವೇ ಸರಿ. ಬ್ರಾಹ್ಮಣ ಮಹಾಸಭಾ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದು 6ನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ. ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಅದಕ್ಕೆ ಸಮರ್ಥವಾದಂಥ ನಾಯಕತ್ವ, ಆ ಒಂದು ಸಂಘಟನೆಯನ್ನು ಮುಂದೆ ಕೊಂಡೋಗ್ಲಿಕ್ಕೆ ಅತ್ಯಂತ ಯಶಸ್ವಿಯಾಗಿ ನಡೆಸುವಂತಹ ಓರ್ವ ಪ್ರಬುದ್ಧಪೂರ್ಣ ವ್ಯಕ್ತಿ ಬೇಕು. ಅದು ನನಗೆ ನೆನಪಾದ್ದು ಹರಿರಾಯರ ವಿಶೇಷವಾದಂತಹ ಒಂದು ಮಾರ್ಗದರ್ಶನ. ಸ್ಥಾಪಕ ಅಧ್ಯಕ್ಷರು ಕೂಡ ಹೌದು ಅಂತ ತಿಳಿದುಕೊಂಡೆ. ಕೈಕಂಬದ ಬ್ರಾಹ್ಮಣ ಮಹಾಸಭಾದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಕೇವಲ ಶಿವಳ್ಳಿಯವರು ಮಾತ್ರ ಇಲ್ಲ, ಎಲ್ಲ ವರ್ಗದ ಬ್ರಾಹ್ಮಣರು ಒಟ್ಟುಗೂಡಿಕೊಂಡು
ಸಮಷ್ಟಿಯಾಗಿದ್ದುಕೊಂಡು ಈ ಸಮಾಜದ ಏಳಿಗೆಗೆ ನಾವೆಲ್ಲ ಒಗ್ಗೂಡಿಕೊಂಡು ಕೆಲಸ ಮಾಡ್ತೇವೆ. ಸಮಾಜದ ಚಿಂತನೆಗೆ ಬೇಕಾದಂಥ ಒಂದು ಬೇರೆ ಬೇರೆ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ಎಲ್ಲ ವರ್ಗದವರು ಒಟ್ಟುಗೂಡಿದ ಒಂದು ವಿಶೇಷವೇ ಸರಿ. ಯಾಕೆಂತೇಳಿದರೆ ಈಗ ಸಂಘಟನೆಯನ್ನು ಒಟ್ಟುಗೂಡಿಸಲಿಕ್ಕೆ ಕಷ್ಟ, ಒಟ್ಟುಗೂಡಿದ ಸಂಘಟನೆಯನ್ನು ಮುಂದುವರಿಸಲಿಕ್ಕೆ ಕಷ್ಟ. ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಅದರಲ್ಲಿರುವಂಥ ಎಲ್ಲ ಸದಸ್ಯರ ಅಧ್ಯಕ್ಷರನ್ನು ಹಿಡ್ಕೊಂಡು, ಕಾರ್ಯದರ್ಶಿಯನ್ನು ಹಿಡ್ಕೊಂಡು, ಸದಸ್ಯರ ಕೆಳಮಟ್ಟದವರೆಗೂ ಕೂಡ ಎಲ್ಲರೂ ಒಂದೇ ಭಾವನೆಯ ಒಂದೇ ಚಿಂತನೆಯಲ್ಲಿ ಹೋಗಬೇಕಾಗ್ತದೆ. 18 ಮಂದಿ ಸೇರಿ ಆದಂತಹ ಈ ಒಂದು ಘಟಕ ಇವತ್ತು ಈ ಸಮಾಜದಲ್ಲಿ ಅದು ಬ್ರಾಹ್ಮಣ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಮ್ಮಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ಬಾಲ ಸಂಸ್ಕಾರದ ಶಿಕ್ಷಣವನ್ನು ನೀಡುವಂಥ ಒಂದು ಒಳ್ಳೆಯ ಸತ್ಕ್ರಮದ ಕೆಲಸ ಮಾಡ್ತಿರೋದು ಅದು ಯಾವುದು ಅಂತ ಕೇಳಿದರೆ ನಮ್ಮ ಕೈಕಂಬದ ಬ್ರಾಹ್ಮಣ ಮಹಾಸಭಾ ಮಾತ್ರ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಮಂಗಳೂರಿನ 10 ಹಲವು ಸಂಘಟನೆಗಳಲ್ಲಿ ನಾನು ಕೆಲವೊಮ್ಮೆ ಮಾತಾಡಿಕೊಳ್ಳುವಾಗ ಇಲ್ಲಿಯ ಬ್ರಾಹ್ಮಣ ಮಹಾಸಭಾದ ಹಲವು ಕಾರ್ಯಕ್ರಮಗಳನ್ನು ಉದಾಹರಣೆಗೆ ಕೊಡುವುದುಂಟು ನಾನು. ಯಾಕೆಂತೇಳಿದರೆ ಯಶಸ್ವಿಯಾಗಿ ನಡೆಯುವಂಥ ಒಂದು ಸಂಸ್ಥೆ, ಹಲವಾರು ಕೆಲಸಗಳನ್ನು ಸೂಕ್ಷ್ಮವಾಗಿ ನಾನು ಗಮನಿಸ್ತಿರ್ತೇನೆ. ಯಾವಾಗಲೂ ಪ್ರಸನ್ನರು ಇವರ ಹತ್ರ ಹೇಳ್ತಿರ್ತಾನೆ, ನಾನು ನಿಮ್ಮ ಜೊತೆ ಇರ್ತೇನೆ, ಬರ್ತೇನೆ, ಸೇರಿಕೊಳ್ತೇನೆ, ಆಗ್ಬೋದೇ ಅಂತ ಹೇಳಿಕೊಂಡು. ಯಾಕೆಂತೇಳಿದರೆ ಇಂತಹ ಒಂದು ಸಂಘಟನೆ ಅದು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತಾದರೆ ಮಾಡುವಂಥ ಕೆಲಸ, ಸಮಾಜದಲ್ಲಿ ಜನರಿಂದ ಪ್ರಶಂಸೆಗೆ ಒಳಪಡುವಂಥ ಕೆಲಸವನ್ನು ನಾವು ಮಾಡಬೇಕು. ಈಗಾಗಲೇ ವೆಂಕಟೇಶ್ ನಾವ್ರು ಹೇಳಿದರು, ಈ ಸಮಾಜದಲ್ಲಿ ಬ್ರಾಹ್ಮಣ ವರ್ಗಕ್ಕೆ ಅದರದ್ದೇ ಆದಂತಹ ಒಂದು ಏನುಂಟು ಕೇಳಿದರೆ ಒಂದು ಸ್ಥಾನಮಾನ, ಗೌರವ ಅಂತ ಇದೆ. ಅದನ್ನು ಉಳಿಸಿಕೊಳ್ಳುವ ಕೆಲಸ ನಮ್ಮ ಕೈಲಿದೆ. ಸಮಾಜದ ಜನರಿಗೆ ನಾವು ಬೇಕೇ ಬೇಕು. ಖಂಡಿತವಾಗಿಯೂ ನಮ್ಮ ಹಿರಿತನದ ಹಲವು ವಿಚಾರಗಳನ್ನು ಅವರು ಗಣನೆಗೆ ತೆಗೆದುಕೊಂಡು ನಮಗೆ ನೀಡುವಂಥ ಗೌರವ ಸಾಕಷ್ಟಿದೆ. ಅದನ್ನು ಉಳಿಸುವ ಕೆಲಸ ನಮ್ಮ ಕೈಲಿರೋದು. ಕೆಲವೊಮ್ಮೊಮ್ಮೆ ನಮ್ಮದೇ ಆದಂಥ ಬ್ರಾಹ್ಮಣ ಸಂಘಟನೆಯಲ್ಲಿ ಕೆಲವೊಮ್ಮೊಮ್ಮೆ ಹೊರಗಿನ ವ್ಯಕ್ತಿಗಳ ಜೊತೆ ನಾವು ವ್ಯವಹರಿಸಿಕೊಳ್ಳುವಾಗ ನಮ್ಮ ಬ್ರಾಹ್ಮಣ್ಯವನ್ನು ಮರೆತು ಬಿಟ್ಟು ಹೋಗ್ತೇವೆ. ಆ ಸಂದರ್ಭದಲ್ಲಿ ಅದನ್ನು ವಿಶೇಷವಾಗಿ ಅವರು ಪರಿಗಣಿಸಿ ಗೇಲಿ ಮಾಡೋದು ಕೂಡ ಉಂಟು. ಇದಕ್ಕೆ ನಾವೆಲ್ಲ ಆಸ್ಪದ ಕೊಡಬಾರ್ದು. ನಮ್ಮದೇ ಆದಂತಹ ಒಂದು ಕಟ್ಟುಕಟ್ಟಳೆ ಪರಂಪರೆ, ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮ ಕೈಯಿಂದ ಆಗಬೇಕು. ಇವತ್ತು ಸಾಮಾಜಿಕ ಕೆಲಸ ಆಗಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಲಿ, ಅಥವಾ ಬೇರೆ ಬೇರೆ ಸಮಾಜದ ಜನರಿಗೆ ಬೇಕಾಗುವಂಥ, ಅಂದರೆ ಬ್ರಾಹ್ಮಣ ವರ್ಗದ ಬೇರೆ ಬೇರೆ ವರ್ಗಕ್ಕೆ ಬೇಕಾದಂಥ ಒಳ್ಳೆಯ ಕೆಲಸವನ್ನು ಮಾಡ್ತಿರುವಂಥ ಕೆಲಸ ನಿರಂತರವಾಗಿ ಇದು ಮುಂದುವರಿಯಬೇಕು. ನನಗೊಂದು ಖುಷಿ ಅಂತ ಹೇಳಿದರೆ, ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಬ್ರಾಹ್ಮಣ ವರ್ಗ ಅದು ಪರಶುರಾಮ ದೇವರ ಪರಂಪರೆ, ವಸಿಷ್ಠರಿಂದ ಬ್ರಹ್ಮರ್ಷಿಯನ್ನು ಪಡ್ಕೊಂಡಂಥ ವಿಶ್ವಾಮಿತ್ರ ಪರಂಪರೆ, ಅಗಸ್ತ್ಯ ಮಹರ್ಷಿಗಳ ಪರಂಪರೆ, ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಪಡೆದಂಥ ಅತ್ರಿ ಅನುಸೂಯವರ ಪರಂಪರೆ. ಇಂತಹ ಭವ್ಯ ಪರಂಪರೆ ಹೊಂದಿರುವಂತಹ ಬ್ರಾಹ್ಮಣ ವರ್ಗ ಇವತ್ತು ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಬಾಲ ಸಂಸ್ಕಾರದ ಒಂದು ಶಿಕ್ಷಣವನ್ನು ನಿರಂತರ ಕೊಡುವಂಥ ಕೆಲಸ ಮಾಡಬೇಕು. ನಮಗೆ ಉಪನಯನದ ಸಂದರ್ಭದಲ್ಲಿ ಉಪದೇಶವಾದಂತಹ ಅದೇನೋ ಗಾಯತ್ರಿ ಮಂತ್ರ ಉಂಟು, ಅದನ್ನು ಯಾವ ಕಾಲಕ್ಕೂ ಕೂಡ ಬಿಟ್ಟು ಬಿಡಬಾರ್ದು. ಎಷ್ಟು ಕಷ್ಟವಾದರೂ ಕೂಡ ಕನಿಷ್ಠ ಪಕ್ಷ 48 ಮಾಡಲೇಬೇಕು. ಅದು ಆಗದಿದ್ದರೆ ದಿವಸಕ್ಕೆ 12 ಆದರೂ ಕೂಡ ಸಂಧ್ಯಾವಂದನೆ, 2 ಹೊತ್ತಿನ ಸಂಧ್ಯಾವಂದನೆ ಮಾಡುವಂಥದ್ದು ನಮ್ಮ ಒಂದು ಅದು ಧರ್ಮ. ಅದು ನಮಗೆ ಧೀಶಕ್ತಿಯನ್ನು ಕೊಡುವಂಥ ಒಂದು ಮಂತ್ರ. ಆದರೆ ಏನು ಮಾಡಿಕೊಳ್ಳೋದು, ಇತ್ತೀಚಿನ ದಿನಗಳಲ್ಲಿ ನಾವೇ ಕಂಡುಕೊಂಡಂಥ ಸತ್ಯ, ಹಲವಾರು ಜನರನ್ನು ಗಮನಿಸಿಕೊಂಡಾಗ ಕೆಲಸದ ಒತ್ತಡದಿಂದವೂ ಗೊತ್ತಿಲ್ಲ, ಅಥವಾ ಕೆಲವು ಬೇರೆ ಬೇರೆ ರೀತಿಯ ಒಂದು ಒತ್ತಡದ ನಿಮಿತ್ತವಾಗಿ ಕೆಲವರು ಸಂಧ್ಯಾವಂದನೆ ಮಾಡುವುದನ್ನೇ ಬಿಟ್ಟಿದ್ದಾರೆ. ಅದೇನೋ ಧೀಶಕ್ತಿಯಾದಂಥ ಗಾಯತ್ರಿ ಮಂತ್ರದ ಒಂದು ಉಪದೇಶ ನಮಗೆ ಪಡ್ಕೊಂಡು ಅದನ್ನು ನಾವು ಮಾಡಬೇಕಿತ್ತೋ ಅದನ್ನು ನಾವು ಬಿಟ್ಟು ಬಿಡ್ತಾ ಇದ್ದೇವೆ ಕೆಲವರು. ಇದು ಹಾಗಾಗಬಾರ್ದು. ಮೊನ್ನೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ತಾವುಗಳು ಗಮನಿಸಿದ್ದೀರಾ, ಪೂಜ್ಯ ರಾಘೇಶ್ವರ ಸ್ವಾಮಿಗಳು ಒಂದು ಶಬ್ದ ಹೇಳಿಬಿಟ್ರು, ಈ ಸಮಾಜದಲ್ಲಿ
ಜನಸಂಖ್ಯೆಯ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವಲ್ಲಿ ಬ್ರಾಹ್ಮಣ ವರ್ಗ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಿಕೊಂಡು. ಆದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ 10 ವರ್ಷಗಳ ಹಿಂದೆ ಇದ್ದಂತಹ ಬ್ರಾಹ್ಮಣ ವರ್ಗದ ಸಂಖ್ಯೆ ಈಗ ಅರ್ಧಕ್ಕರ್ಧ ಕಡಿಮೆ ಆಗ್ತಾ ಇದೆ. ಯಾರು ನಿಯಂತ್ರಣಕ್ಕೆ ಒಳಪಡಿಸಬೇಕಾದಂಥ ಪಂಗಡವೋ ಅದು 3 ಪಟ್ಟು ಏನು ಮಾಡ್ತಾ ಇದೆ, ಜಾಸ್ತಿ ಮಾಡ್ತಾ ಇದೆ ಸಂಖ್ಯೆಯನ್ನು. ಇಂತಹ ಒಂದು ವಿಶೇಷವಾದಂಥ ಕಳಕಳಿಯನ್ನು ಮೊನ್ನೆಯ ಬೆಂಗಳೂರಲ್ಲಿ ನಡೆದಂಥ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ರಾಘವೇಶ್ವರ ಸ್ವಾಮಿಗಳು ಒಂದು ನೇರವಾದಂಥ ಮಾತು ಹೇಳಿಬಿಟ್ರು. ಜನಸಂಖ್ಯೆಯ ನಿಯಂತ್ರಣ ನಮ್ಮಿಂದ ಆಗಬಾರ್ದು, ಮಠವೇ ಅದಕ್ಕೆ ಮುಂದೆ ನಿಂತುಕೊಂಡು ಮುಂದಿನ ದಿನಗಳಲ್ಲಿ ಆ ಮಕ್ಕಳನ್ನು ಸಂಸ್ಕಾರದ ಶಿಕ್ಷಣವನ್ನು ಕೊಡುವುದರ ಮುಖೇನ ಅವರನ್ನು ಬ್ರಾಹ್ಮಣ್ಯದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೈಕರ್ಯ ಹವ್ಯಕ ಮಠದ ಪರಂಪರೆಯ ಮಠವೇ ಮುಂದುವರಿಸ್ತದೆ ಅಂತ ಹೇಳಿದ್ದು ನಮಗೆ ನೆನಪದು. ಹಾಗಾದರೆ ನಮ್ಮ ಬ್ರಾಹ್ಮಣ ವರ್ಗದ ಎಲ್ಲ ಮಠ ಮಂದಿರಗಳಲ್ಲಿ ಮಠಾಧೀಶರುಗಳು ಈ ಒಂದು ಕೈಂಕರ್ಯದ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಬ್ರಾಹ್ಮಣ್ಯದ ಪರಂಪರೆಯನ್ನು ಉಳಿಸುವಂಥ ಬಹುದೊಡ್ಡ ಕೆಲಸ ಮಾಡುವಂಥ ಆ ಕೆಲಸವನ್ನು ನಮ್ಮ ಕೈಕಂಬದ ಬ್ರಾಹ್ಮಣ ಮಹಾಸಭಾ ನಿರಂತರವಾಗಿ ಮಾಡಲಿ. ಅವರು ಮಾಡುವಂಥ ಕೈಂಕರ್ಯದ ಕೆಲಸದ ಜೊತೆ ನಾನು ಕೂಡ ಸೇರ್ತೇನೆ. ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಂಗಳೂರಲ್ಲಿ ಒಂದು ಬ್ರಾಹ್ಮಣ ವರ್ಗದ ಒಂದು ಟ್ರಸ್ಟ್ ಇದೆ. ಅದರ ಅಧ್ಯಕ್ಷರು ಕರ್ನಾಟಕ ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿದಂಥ ರವೀಂದ್ರ ರಾವ್ ಅವರು ಪ್ರಸ್ತುತ ಬೇರೆ ಬೇರೆ ಕಡೆಗಳಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಇಷ್ಟೇ, ಬೇರೇನಿಲ್ಲ. ವಿಶೇಷವಾಗಿ ಬ್ರಾಹ್ಮಣ ವರ್ಗದಲ್ಲಿ ಅತ್ಯಂತ ನಿಖರವಾಗಿ ಯಾರಿಗಾದರೂ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಅಗತ್ಯ ಇದ್ದು ಅಂತಾದರೆ ಸಂಪೂರ್ಣವಾಗಿ ಉಚಿತವಾಗಿ ಅದರ ಪೂರ್ಣ ವೆಚ್ಚವನ್ನು ಅವರ ಟ್ರಸ್ಟ್ ನಿರ್ವಹಿಸಿಕೊಂಡು ನಮ್ಮ ಬ್ರಾಹ್ಮಣ ವರ್ಗಕ್ಕೆ ಒಂದು ದೊಡ್ಡ ಕೆಲಸ ಮಾಡುವಂಥ ಪರಂಪರೆ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಬಿಜೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಬಿಜೆಯಲ್ಲಿ ಅವರದ್ದು. ಆ ಸಮಯದಲ್ಲಿ ನಮ್ಮ ಬ್ರಾಹ್ಮಣ ವರ್ಗದ ಅಂದರೆ ಎಲ್ಲ ವರ್ಗದವರಿಗೆ ಸುಮಾರು 22 ಮಂದಿಗೆ ಒಂದೊಂದು ವ್ಯಕ್ತಿಗೆ 25-26 ಸಾವಿರ ರೂಪಾಯಿಯಂತೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ಉಚಿತವಾಗಿ ನಿರ್ವಹಣೆ ಮಾಡಿ ಅವರ ಪೂರ್ಣ ಆರೈಕೆಯನ್ನು ನೋಡಿದಂಥ ಸಂಸ್ಥೆ ಅದು. ಅವರು ಮೊನ್ನೆ ತಾನೇ ನನ್ನಲ್ಲಿ ಭಿನ್ನವಿಸಿಕೊಂಡ್ರು. ಆಗ ನಾನು ಅವರಿಗೆ ಸೂಚಿಸಿದ ಮೊದಲ ಹೆಸರಂದರೆ ಬ್ರಾಹ್ಮಣ ಮಹಾಸಭಾ ಕೈಕಮ್ಮದ ಮೂಲಕ ಈ ಕೆಲಸ ಆಗಬೇಕು. ಅದರ ಸಂಪೂರ್ಣವಾದಂಥ ಖರ್ಚು ವೆಚ್ಚದ ಅಂದರೆ ಜವಾಬ್ದಾರಿಯನ್ನು ಆ ಟ್ರಸ್ಟ್ನವ್ರು ನಿರ್ವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನ ನಮ್ಮ ಈ ಒಂದು ಕೈಕಂಬದ ಸೀಮಿತ ವರ್ಗದ ಜನರಿಗೆ ಸಿಕ್ಕಲಿ. ಆ ಮೂಲಕ ಸಮಾಜದ ಜನರಿಗೆ ಒಳ್ಳೆಯ ಕೈಂಕರ್ಯದ ಕೆಲಸವನ್ನು ಮಹಾಸಭಾ ಮಾಡಲಿ. ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ಶುಭ ವಂದನೆಗಳು. ಸಂಘದ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸ್ತಾ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿ ನಮ್ಮ ಮಹಾಸಭೆಗೆ ಪ್ರೋತ್ಸಾಹವನ್ನು ಮಾಡಿ ಉತ್ಸಾಹ ತುಂಬಿದ ಶ್ರೀಯುತ ವಾಸುದೇವರಾವ್ ಪುಡುಪು ಶಿಕ್ಷಕರು, ಇವರನ್ನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಇವರಿಗೆ ಸಮರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ವಿಶೇಷವಾಗಿ ವೇದಮೂರ್ತಿ ಪದ್ಮನಾಭ ಭಟ್ ಪೊಳಲಿ ಶ್ರೀ ಕ್ಷೇತ್ರದ ಅರ್ಚಕರು, ಅದೇ ರೀತಿ ಮಂಗಳ ಎಲೆಕ್ಟ್ರಿಕಲ್ಸ್ನ ಶ್ರೀಯುತ ಭಾಸ್ಕರ್ ಭಟ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಎಡಪದವಿನ ಶ್ರೀಕಾಂತ್ ಭಟ್ ಅವರು ನಮ್ಮ ಜೊತೆ ಸದಾ ಸಹಕರಿಸ್ತಾ ಇರುವವರು, ಅವರು ಕೂಡ ಅವರ ಉಪಸ್ಥಿತಿಯನ್ನು ಹಾಗೂ ಹಿಮಕರ್ ರಾವ್ ಮಾಂಡವಿ ಮೋಟರ್ಸ್ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ವಿಶೇಷವಾಗಿ ಬಹಳಷ್ಟು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಪಲ್ಲಿಪಾಡಿಯ ಗೋಪಾಲಕೃಷ್ಣ ದೇವಸ್ಥಾನದ ಮುಕ್ತೇಶ್ವರರು ಶ್ರೀ ವಿಷ್ಣುಮೂರ್ತಿ ಭಟ್ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವಂತಹ ಮಹನೀಯರ ಉಪಸ್ಥಿತಿಯನ್ನು ಗೌರವಿಸ್ತಾ ಈ ವರ್ಷದ ಚಟುವಟಿಕೆಗಳಿಗೆ ವಿಶೇಷವಾಗಿ ದೇಣಿಗೆಯನ್ನು ನೀಡಿದಂತಹವರು ಶ್ರೀ ಗೋವಿಂದರಾವ್ ಕೈಕಂಬ ಹಾಗೂ ಗಂಗಾಧರ್ MV, ಶ್ರೀಮತಿ ಗೀತಾರಾವ್, ಶ್ರೀಮತಿ ಅನುಷಾ ಅನೀಶ್ ಮೈಸೂರು ಇವತ್ತಿನ ಸಂಗೀತ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ. ಅದೇ ರೀತಿ ನಮ್ಮ ಈ ವರ್ಷದ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷ ದೇಣಿಗೆಯನ್ನು ನೀಡಿದಂತಹ ಶ್ರೀಯುತ ರಘುರಾಮಾಚಾರ್ಯ, ಅನಂತ ಭಟ್ ಬೈಲಮಠ ಹಾಗೂ ಶ್ರೀರಕ್ಷ ಕೈಕಂಬ ಅವರೀಗ ವಿದೇಶದಲ್ಲಿ ಇವತ್ತೀಗ ಊರಲ್ಲಿಗಿದ್ದಾರೆ. ಈಗ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ಪರವಾಗಿ ವಿಶೇಷ ಧನ್ಯವಾದವನ್ನು ಸಮರ್ಪಿಸ್ತಾ ಸಂಗೀತ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗಂಗಾಧರ್ MV ಮತ್ತು ಶ್ರೀಮತಿ ಗೀತಾರಾವ್, ಅದೇ ರೀತಿ ಶ್ರೀ ಅನೀಶ್ MG ಮತ್ತು ಶ್ರೀಮತಿ ಅನುಷಾ ಅನೀಶ್ ಮೈಸೂರು ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ.
ಸ್ಥಾಪಕ ಸದಸ್ಯರು ಹಾಗೂ ಹಿರಿಯರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಉಡುಪ ಇವರಿಂದ. ಈ ಧನ್ಯವಾದಕ್ಕಿಂತ ಮೊದಲು ಒಂದು ಸೂಚನೆ. ಶ್ರೀ ಗೋಪಾಲಕೃಷ್ಣ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಲ್ಲಿಪಾಡಿ ಇಲ್ಲಿಯ ಪ್ರತಿಷ್ಠಾವರ್ಧಂತಿ ಮಹೋತ್ಸವ ದಿನಾಂಕ 6/2/2025 ಗುರುವಾರ. ಪ್ರತಿ ವರ್ಷ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಹ್ವಾನಿಸ್ತಾರೆ. ಈ ವರ್ಷ 6ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ ಮಹಾಪೂಜೆ, ಅನ್ನಸಂತರ್ಪಣೆ, ಸಾಯಂಕಾಲ ಭಜನಾ ಕಾರ್ಯಕ್ರಮ, ವಿಶೇಷವಾಗಿ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದವರಿಂದ ದೇವಿ ಮಹಾತ್ಮೆ ಎನ್ನುವ ಯಕ್ಷಗಾನ ಪ್ರಸಂಗ ಬಯಲಾಟವಾಗಿ ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾಭಿಮಾನಿಗಳ ತಾವೆಲ್ಲ ಭಾಗವಹಿಸಬೇಕು ಅಂತ ಅವರು ವಿನಂತಿಸಿಕೊಂಡಿದ್ದಾರೆ. ಅದೇ ರೀತಿ ನೆಲ್ಲಿ ತೀರ್ಥದ ಶ್ರೀ ಸೋಮನಾಥೇಶ್ವರ ಗುಹಾಲಯ ಇಲ್ಲಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ದಿನಾಂಕ 12/1/2025 17/1/2025 ನಡೀಲಿಕ್ಕಿದೆ. ಈ ಎಲ್ಲ ಉತ್ಸವ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ಕೌಂಟ್ರಲ್ಲಿದೆ. ಕೊನೆಯಲ್ಲಿ ಶ್ರೀಯುತ ಗೋವಿಂದರಾವ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರು ಅತಿಥಿಗಳಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಗಂಗಾಧರಿ ಎಮ್ಮೆನ್ನು ಹಾಗೂ ಶ್ರೀಮತಿ ಗೀತಾರಾವ್ ಅವರ ಪರವಾಗಿ ಗೀತಾ ಪ್ರಸನ್ನರಾವ್ ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಂಗೀತ ಕಾರ್ಯಕ್ರಮದ ಪ್ರಾಯೋಜಕರ ಪರವಾಗಿ. ಶ್ರೀಮತಿ ಅನುಷಾ ಅನೀಶ್ ಇವರ ಪರವಾಗಿ ಶ್ರೀಮತಿ ಗೀತಾ ಪ್ರಸನ್ನರಾವ್ ಅವರು ಸ್ಮರಣಿಕೆ ಸ್ವೀಕರಿಸಬೇಕು ಅಂತ ವಿನಂತಿ. ಶ್ರೀ ವೆಂಕಟೇಶ್ ನಾವ್ಡ ಅವರಿಗೆ ಸ್ಮರಣಿಕೆಯನ್ನು ಶ್ರೀ ಎಂ ಹರಿರಾವ್ ಅವರು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ವಾಸುದೇವರಾವ್ ಅವರಿಗೆ ಶ್ರೀ ಪ್ರಸನ್ನರಾವ್ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ ಶ್ರೀ ಲಕ್ಷ್ಮೀನಾರಾಯಣ ಉಡುಪ ಇವರಿಂದ. ಬ್ರಾಹ್ಮಣ ಮಹಾಸಭಾ ಕೈಕಂಬ ಇದರ 6ನೇ ವಾರ್ಷಿಕೋತ್ಸವ. ಈ ಸಮಾರಂಭದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನ ನೀಡಿದಂತಹ ಹೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪವಿತ್ರ ಪಾಣಿಗಳು, ಪ್ರಧಾನ ಅರ್ಚಕರು ಆದಂತಹ ವೇದಮೂರ್ತಿ ಮಾಧವ್ ಭಟ್ ಅವರಿಗೆ ಬ್ರಾಹ್ಮಣ ಮಹಾಸಭಾ ಕೈಕಂಬ ಇದರ ವತಿಯಿಂದ ತುಂಬ ಧನ್ಯವಾದಗಳು. ಅದೇ ರೀತಿ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಯೋಗ್ಯ ಮಾರ್ಗದರ್ಶನದ ಮಾತುಗಳನ್ನು ಆಡಿ ಇನ್ನು ನಾವು ಮಾಡಬಹುದಂಥ ಕೆಲಸ ಕಾರ್ಯಗಳು, ಯಾರಿಂದ ಅದಕ್ಕೆ ಬೇಕಾದ ಧನ ಸಹಾಯ ಸಿಗ್ತದೆ ವ್ಯವಸ್ಥೆ ಉಂಟು, ಅದನ್ನು ಕೂಡ ಸೂಕ್ತವಾಗಿ ತೋರಿಸಿಕೊಟ್ಟಿದ್ದಾರೆ. ಶ್ರೀಯುತ ವಾಸುದೇವರಾವ್ ಕುಳುಪು ಅವರಿಗೆ ಕೂಡ ಬ್ರಾಹ್ಮಣ ಮಹಾಸಭಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ವೆಂಕಟೇಶ ನಾವಳ ಇವರಿಗೆ ಕೂಡ ತುಂಬ ಧನ್ಯವಾದಗಳು. ಅದೇ ರೀತಿ ವರ್ಷಂಪ್ರತಿ ವೈದ್ಯರ ದಿನಾಚರಣೆ, ಶಿಕ್ಷಕ ದಿನಾಚರಣೆ, ಗುರುಪೂರ್ಣಿಮೆ ಇಂತಹ ಸಂದರ್ಭದಲ್ಲಿ ಮಾಡುವ ಕಾರ್ಯಕ್ರಮ ನಾವು ಪ್ರಾರಂಭದ ವರ್ಷದಲ್ಲಿ ಅವರವರ ಮನೆಗೆ ತೆರಳಿ ಮಾಡ್ತಿದ್ದೆವು. ಉಳಿದ ಸದಸ್ಯರಿಗೂ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ವಾರ್ಷಿಕೋತ್ಸವದ ದಿನದಂದೇ ಮಾಡುವುದಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಆ ಪ್ರಕಾರವಾಗಿ ಇಂದಿನ ಗುರುವಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ಶ್ರೀಯುತ CH ನಿತ್ಯಾನಂದ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಮಾಧವ್ ಭಟ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಪ್ರದೇಶದಲ್ಲಿ ಪ್ರತಿಯೊಬ್ಬರ ಮನೆಗೂ ಮುಟ್ಟುವಂತೆ ವಾಟ್ಸಾಪ್ ಮೂಲಕ ಪ್ರತಿಯೊಂದು ಹೊಸ ಹೊಸ ವಿಷಯಗಳು ಏನಿದ್ದರೂ ಕೂಡ ವೈದ್ಯಕೀಯ ಶಿಬಿರಗಳಿದ್ದರೂ ಕೂಡ ತಿಳಿಸುತ್ತಾ ಪ್ರತಿಯೊಬ್ಬರನ್ನು ಕೂಡ ಹುರಿದುಂಬಿಸ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸತ್ಯಶಂಕರ್ ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ.